ವಂದನೆಗಳು ಆಂಟಿ. ಧನ್ಯವಾದಗಳು ಪ್ರಿಯರೇ. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ದಿನದ ನಿಮಿತ್ತ, ಸಮಯದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ನಾವೆಲ್ಲರೂ ಸೇರಿ ಒಟ್ಟಾಗಿ ನೀವು ಸತ್ಯವೇದದಲ್ಲಿ ಬರೆಸಿಕೊಟ್ಟಿರುವಂತಹ ಮಾತುಗಳನ್ನ ಆಲೋಚನೆ ಮಾಡ್ಲಿಕ್ಕೆ ಹೊರಟಿದ್ವಿ ತಂದೆ. ಆಲೋಚನೆ ಮಾಡ್ಬೇಕಾದ್ರೆ ನಮಗೆ ಬೇಕಾಗಿರುವಂತಹ ಜ್ಞಾನ, ಬುದ್ಧಿ, ವಿವೇಕವನ್ನ ಕೊಟ್ಟು ನಡೆಸಿ. ನಾವು ಆಲೋಚನೆ ಮಾಡ್ತಿರುವಂತಹದ್ದು ನಮ್ಮೆಲ್ಲರಿಗೂ ಅರ್ಥ ಆಗಿ ನಾವೆಲ್ಲರೂ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಕೃಪೆಯನ್ನು, ಭಾಗ್ಯವನ್ನು ದಯಪಾಲಿಸಿ. ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಒಂದೊಂದಾಗಿ ಸಾಮ್ಯ ರೂಪಗಳನ್ನು ನೋಡ್ತಾ ಬರ್ತಿದೀವಲ್ವಾ, ಪ್ರತಿ ವಾರವೂ ಸಹ. ಓಕೆ, ಸೊ ಹಾಗಾದ್ರೆ ಈ ವಾರವೂ ಸಹ ಒಂದು ಸಾಮ್ಯ ರೂಪವನ್ನ ನೋಡ್ಲಿಕ್ಕೆ ಹೊರಟಿದ್ದೀವಿ. ನಾವು ಈ ವಾರ ನೋಡ್ತಿರುವಂತಹ ಸಾಮ್ಯ ರೂಪದ ಹೆಸರು ಬಿತ್ತುವವನ ಸಾಮ್ಯ. ಇನ್ನೊಂದ್ಸಾರಿ ಹೇಳ್ತಿದ್ದೀನಿ, ಈ ಸಾಮ್ಯ ರೂಪದ ಹೆಸರನ್ನ ಬಿತ್ತುವವನ ಸಾಮ್ಯ. ಎಲ್ಲರತ್ತಿದ್ದು ಇಷ್ಟಕ್ಕೂ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನದಿಂದ ಓದೋಣ. ಬೇಡ, 4ನೇ ವಚನದಿಂದ ಓದೋಣ. 13:4. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯಲ್ಲಿ ಮೊಗ್ಗಲಲ್ಲಿ ಬಿದ್ದವು. ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಕೆಲವು ಬೀಜ ಬಹಳ ಮಣ್ಣಿಲ್ಲದ ಕಡೆಗೆ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳಗಿದ್ದಿರುವುದರಿಂದ ಅವು ಹೇಗೋ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳುಗಿಡಗಳಲ್ಲಿ ಬಿದ್ದವು. ಮುಳ್ಳುಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟಿವು. ಇನ್ನು ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು ಒಂದು 100ರಷ್ಟು ಫಲ, 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು ಫಲ ಕೊಟ್ಟವು. ಓಕೆ, ಸಾಮ್ಯ ರೂಪವನ್ನು ಓದಿದೀವಿ. ಈಗ ಈ ಸಾಮ್ಯ ರೂಪ ಕಳೆದ 2 ಸಾರಿ ನಾವು ನೋಡಿದ ಪ್ರಕಾರ ಒಂದು ರೀತಿಯಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಅಷ್ಟೊಂದು ಕ್ಲಿಷ್ಟವಾಗಿ ಏನಿಲ್ಲ, ಹೌದಲ್ವಾ? ಡೈರೆಕ್ಟ್ ಆಗಿದೆ ಸಾಮ್ಯ ರೂಪ. ಇದು ಓದಿದ ತಕ್ಷಣ ಇದೇನು ಅಂತ ಹೇಳಿ ನಮ್ಗೆ ಅರ್ಥ ಆಗೋಗುತ್ತೆ. ನಿಮ್ಮ ಇವಾಗ ನೀವು ಇನ್ನೊಂದ್ಸರಿ ಓದಿದ್ರು ಸಹ ನಾವೆಲ್ಲರೂ ಇನ್ನೊಂದ್ಸರಿ ಓದೋಣ. 4ನೇ ವಚನದಿಂದ. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮೊಗ್ಗಲಲ್ಲಿ ಬಿದ್ದವು. ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳುಗಿಡಗಳಲ್ಲಿ ಬಿದ್ದವು. ಮುಳ್ಳುಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನೂ ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು ಫಲವನ್ನು ಕೊಟ್ಟವು. ಕಿವಿಯುಳ್ಳವನು ಕೇಳಲಿ ಅಂದನು. ಓಕೆ, ಓದ್ಕೊಂಡಿದೀವಲ್ವಾ ಸಾಮ್ಯ ರೂಪವನ್ನ. ಇದು ತುಂಬಾ ಸತ್ಯವೇದದಲ್ಲಿರುವಂತಹ ಸಾಮ್ಯ ರೂಪಗಳಲ್ಲಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸುಲಭವಾಗಿರುವಂತ ಸಾಮ್ಯ ರೂಪ ಅಲ್ವಾ? ಅರ್ಥ ಮಾಡ್ಕೊಳ್ಲಿಕ್ಕೆ, ಪಾಲಿಸದೇ ಇರ್ಲಿಕ್ಕೆ ಅಲ್ಲದೆ ಇದ್ರು ಸಹ, ಅಂದ್ರೆ ಪಾಲಿಸಲಿಕ್ಕೆ ಅಷ್ಟೊಂದು ಸುಲಭವಾಗಿರುವಂತ ಸಾಮ್ಯ ರೂಪ ಅಲ್ಲದೆ ಇದ್ರು ಅರ್ಥ ಮಾಡ್ಕೊಳ್ಲಿಕ್ಕೆ ಸುಲಭವಾಗಿರುವಂತ ಸಾಮ್ಯ ರೂಪ. ನಿಮ್ಮನ್ನ ಕೇಳಿದ್ರು ಸಹ ಈಸಿಯಾಗಿ ಹೇಳ್ತೀರಾ, ಇದೇನು, ಇದ್ಯಾರು, ಇವ್ರು ಯಾರು ಅಂತ ಹೇಳಿ, ಈ ಸಾಮ್ಯ ರೂಪದಲ್ಲಿ ಇರುವಂತವ್ರು. ಆದ್ರೆ ಇಲ್ಲಿ ನಾವು ಏನೋ ನಮಗ್ ಗೊತ್ತಿಲ್ಲದೆ ಇರುವಂತಹ ವಿಚಾರವನ್ನ ತಿಳ್ಕೊಳ್ತಿದ್ವಿ ಅನ್ನುವಂತಹ ಉದ್ದೇಶದಿಂದ ಅಲ್ಲದೆ ಬೇರೆ ಒಂದು ಉದ್ದೇಶವನ್ನ ಇಟ್ಕೊಂಡು ಸಾಮ್ಯ ರೂಪವನ್ನ ಆಲೋಚನೆ ಮಾಡೋಣ ಸ್ವಲ್ಪ ಹೊತ್ತು. ಯಾಕೆಂದ್ರೆ ಈ ಸಾಮ್ಯ ರೂಪ ತುಂಬಾ ಮುಖ್ಯವಾಗಿರುವಂತಹದ್ದು. ಅರ್ಥ ಮಾಡ್ಕೊಳ್ಲಿಕ್ಕೆ ಈಸಿ ಇದ್ರು ಈ ಸಾಮ್ಯ ರೂಪ ಏನಕ್ಕೋಸ್ಕರ ಮುಖ್ಯವಾಗಿರುವಂತಹದ್ದು ಅಂತ ಹೇಳಿದ್ರೆ, ಸಾಕಷ್ಟು ಸರಿ ನಾವ್ ಈಗಾಗ್ಲೇ ಮಾತಾಡ್ಕೊಂಡಿದ್ದೀವಿ. ಏನು, 4 ಜನ ವಿಶ್ವಾಸಿಗಳು ವಾಕ್ಯವನ್ನ ಕೇಳಿದ್ರು ಸಹ, 4 ಜನ ವಿಶ್ವಾಸಿಗಳು ಒಂದೇ ಪ್ರಸಂಗವನ್ನ ಕೇಳಿದ್ರು ಸಹ, 4 ಜನ ವಿಶ್ವಾಸಿಗಳು ಅಥವಾ 4 ಬೇರೆ ಬೇರೆ ವ್ಯಕ್ತಿಗಳು ಒಂದೇ ವಾಕ್ಯ ಭಾಗವನ್ನ ಓದಿದ್ರು ಸಹ, ಒಂದೇ ಪ್ರಸಂಗವನ್ನ ಕೇಳಿದ್ರು ಸಹ, ಆ 4 ಜನದಲ್ಲಿ ಬರುವಂತವ್ರು ಒಬ್ರೆ, ಆ 4 ಜನದಲ್ಲಿ ಬರುವಂತವ್ರು ಇಬ್ರೆ. ಇನ್ನ ಇಬ್ಬರಿಗೆ ಏನಾಗಿದೆ ಅನ್ನುವಂತಹ ಪ್ರಶ್ನೆ ಇರುತ್ತಲ್ವಾ ನಮ್ಮ ಮನಸ್ಸಲ್ಲಿ. ಬ್ರದರ್, ಅವರು ಅದೇ ಪ್ರಸಂಗವನ್ನ ಕೇಳಿದ್ರು, ನಾವು ಅದೇ ಪ್ರಸಂಗವನ್ನೇ ಕೇಳಿತ್ತು, ಆದ್ರೆ ಅವ್ರು ಬರ್ಲಿಲ್ಲ, ಯಾಕೋ ಗೊತ್ತಿಲ್ಲ ದೇವ್ರಲ್ಲಿ, ನಾವು ಬಂದ್ವಿ. ಈ ಡಿಫ್ರೆನ್ಸ್ ಇರುತ್ತಲ್ವಾ? ಆ ಡಿಫ್ರೆನ್ಸ್ ಏನಕ್ಕೆ ಅಂತ ಈ ಸಾಮ್ಯ ರೂಪ ಹೇಳ್ಕೊಡುತ್ತೆ ನಮಗ್ ಸತ್ಯವೇದದಲ್ಲಿ.
ಹೌದಾ? ಈ ಸಾಮ್ಯ ರೂಪದ ಶ್ರೇಷ್ಠತೆನೇ ಅದು. ಏನು, ನೆಲಗಳು ಬೇರೆ ಬೇರೆ ರೀತಿಯಾಗಿರುವಂತಹ ನೆಲಗಳಿದೆ ಭೂಮಿಯ ಮೇಲೆ. ಬೀಜ ಬಿತ್ತುವವನು ಒಂದೇ ರೀತಿಯಾಗಿರುವಂತಹ ಬೀಜವನ್ನು 4 ಕಡೆನೂ ಬಿತ್ತುತ್ತಿದ್ದಾನಂತೆ. ಅದೇ ಅಲ್ವಾ ನಾವು ಓದ್ಕೊಂಡಂತಹದ್ದು. ಇಲ್ಲಿ ವಿಚಿತ್ರ ಏನು ಅಂತ ಹೇಳಿದ್ರೆ, ಒಂದೇ ರೀತಿಯಾಗಿರುವಂತಹ ಬೀಜ ಬಿತ್ತುವವನು ಬೇರೆ ಬೇರೆ ಕಡೆ ಬೇರೆ ಬೇರೆ ನೆಲ, ಒಂದೊಂದು ರೀತಿಯಾಗಿ ನೆಲ ಇದ್ರೂ ಸಹ ಒಂದು ಕಡೆ ನೋಡಿದ್ರೆ ಬಂಡೆ ಇದೆ, ಆ ಬಂಡೆ ಮೇಲೆ ತೆಳುವಾಗಿ ಮಣ್ಣಿದೆ. ಆ ಬಂಡೆ ಮೇಲೂ ಬಿದ್ದಿರುವಂತಹದ್ದು ಒಂದೇ ರೀತಿಯಾಗಿರುವಂತಹ ಬೀಜ, ಒಂದೇ ಕ್ವಾಲಿಟಿ ಇರುವಂತಹ ಬೀಜ. ಇದು ಉತ್ತಮವಾಗಿರುವಂತಹ ಬೀಜ ಅಂತ ಇಲ್ಲ, ಒಂದೇ ಕ್ವಾಲಿಟಿ ಇರುವಂತಹ ಬೀಜ. ಶುದ್ಧವಾಗಿರುವಂತಹ ಮಣ್ಣಲ್ಲಿ ಬಿದ್ದಿರುವಂತಹದ್ದು ಒಂದೇ ರೀತಿಯಾಗಿರುವಂತಹ ಬೀಜ. ನಿಜನ? ಅದನ್ನೆಲ್ವಾ ನಾವ್ ಇಲ್ಲಿ ನೋಡಿತ್ತು. ಅಂದ್ರೆ 4 ಬೇರೆ ಬೇರೆ ಕಡೆ ಒಂದೇ ರೀತಿಯಾಗಿರುವಂತಹ ಬೀಜ ಬಿತ್ತರೂ ಸಹ ಅದು ಒಂದೇ ರೀತಿಯಾಗಿರುವಂತಹ ಫಲವನ್ನ ಕೊಡ್ತಾ ಇಲ್ಲ. ಅದು ಈ ಸಾಮ್ಯ ರೂಪದ ಶ್ರೇಷ್ಠತೆ ಅಲ್ವಾ? ಈ ಭೂಮಿಯ ಮೇಲೆ ಸಾಕಷ್ಟು ಸರಿ ನಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವಾ? ಒಂದು ಮೀಟಿಂಗ್ ನಡೆದಿರುತ್ತೆ, ಆ ಮೀಟಿಂಗ್ಗೆ ಸುಮಾರು ನಿಮ್ ಜೊತೆ 150 ಜನ ಬಂದಿರ್ತಾರೆ ಪಾಲ್ಗೊಳ್ಲಿಕ್ಕೆ, ಆ ಮೀಟಿಂಗ್ ಅನ್ನ ನೋಡ್ಲಿಕ್ಕೆ, ಪ್ರಸಂಗವನ್ನ ಕೇಳಲಿಕ್ಕೆ. ಆ 150 ಜನದಲ್ಲಿ ನೀವು ಒಬ್ರೇ ಆಮೇಲೆ ನಿಂತ್ಕೊಂಡಂತಹದ್ದು. ಆ 150 ಜನದಲ್ಲಿ ಆ ಮೀಟಿಂಗ್ ಅನ್ನ ಅಟೆಂಡ್ ಮಾಡಿದಂತವ್ರು ಸಾಕಷ್ಟು ಜನ ಇಲ್ಲ ದೇವರಲ್ಲಿ, ಎಲ್ಲ ಸಹ ಬಿಟ್ಟು ಹೊರಟೋದ್ರು. ನೀವು ಒಬ್ರೇ ನಿಂತಿರುವಂತಹದ್ದು. ಏನಕ್ಕೆ ಅಷ್ಟ್ ಜನ ಬಂದ್ರಲ್ವಾ, ನಾನು ಒಬ್ನೇ ಕೊನೆಯಲ್ಲಿ ನಿಂತಿದ್ದೀನಿ, 5 ವರ್ಷ ಆದ್ರೂ ಸಹ ನಾನ್ ಮಾತ್ರ ದೇವರಲ್ಲಿದ್ದೀನಿ. ಆ ಮೀಟಿಂಗ್ ಇನ್ನೂ 150 ಜನ ಬಂದಿರಲ್ಲ, ಹೊಸಬರು, ಅವರೆಲ್ಲ ಎಲ್ಲಿ ಅಂತ ಹೇಳಿ ನೀವು ಯೋಚನೆ ಮಾಡಿದ್ರೆ ಅವರೆಲ್ಲ ಇಲ್ಲ ಅಲ್ವಾ, ಬಿಟ್ಟು ಹೋಗಾಯ್ತು. ಏನಕ್ಕೋಸ್ಕರ ಇದ್ ಹಿಂಗೆ? ನನ್ ಮೇಲ್ ಮಾತ್ರ ಆ ವಾಕ್ಯ ಕೇಳಿದಂತಹ ಪ್ರಸಂಗ ಒಂದೇ, ನನ್ ಮೇಲ್ ಮಾತ್ರ ಅಷ್ಟೊಂದು ಗಾಢವಾಗಿ ದೃಢವಾಗಿ ದೇವ್ರ ವಾಕ್ಯ ಕೆಲಸ ಮಾಡಿ, ಆ ವ್ಯಕ್ತಿಯ ಮೇಲೆ ದೇವ್ರ ವಾಕ್ಯ ಕೆಲಸ ಮಾಡದೇ ಇರ್ಲಿಕ್ಕೆ ಕಾರಣ ಏನು? ಕೇಳಿದಂತಹದ್ದು ಒಂದೇ ವಾಕ್ಯ, ಕೇಳಿದಂತಹ ವಾಕ್ಯದ ಕ್ವಾಲಿಟಿ ಒಂದೇ, ಹೇಳಿದಂತಹ ವ್ಯಕ್ತಿ ಒಬ್ರೆ, ಪ್ರಸಂಗಿಸಿದಂತಹ ವ್ಯಕ್ತಿ ಒಬ್ರೆ, ಪ್ರಸಂಗ ಮಾಡುವಂತೆ ಮಾಡಿದಂತಹ ದೇವರೊಬ್ರೆ. ಹಾಗಿದ್ರೆ ಈ ವ್ಯತ್ಯಾಸ ಯಾಕೆ? 149 ಜನ ಬರದೇ ಇರುವಂತವ್ರು ಹೊಸಬರು, ಆ ಒಬ್ಬ ಮಾತ್ರ ಬಂದು ನಿಂತ್ಕೊಡುವಂತಹದ್ದು. ಈ ವ್ಯತ್ಯಾಸ ಯಾಕೆ ಅಂತ ಹೇಳಿದ್ರೆ ಇದೆ, ಈ ನೆಲದಲ್ಲಿರುವಂತಹ ವ್ಯತ್ಯಾಸ. ಅದು ಬೀಜ ಬಿತ್ತಬೇಕಾದ್ರೆ ಬಿತ್ತುವಂತಹ ಬೀಜದ ಕ್ವಾಲಿಟಿ ಒಂದೇ, ಆದ್ರೆ ನೆಲಕ್ಕೆ ಏನಿದೆಯಂತೆ ಬೇರೆ ಬೇರೆ ರೀತಿಯಾಗಿರುವಂತಹ ಸಾರಾಂಶ ಇದೆ. ಈ ನೆಲ ಅನ್ನುವಂತಹದ್ದು ನಮ್ಮ ಮನಸ್ಸ, ಹೌದಾ? ಹಾಗಾದ್ರೆ ಈ ನೆಲದಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಸಾರಾಂಶ, ಬೇರೆ ಬೇರೆ ರೀತಿಯಾಗಿರುವಂತಹ ಕ್ವಾಲಿಟಿ ಇದೆ. ನಿಜನ? ಸಾಧಾರಣವಾಗಿ ಒಬ್ಬ ರೈತನಿಗೆ ಎಲ್ಲಿ ಬೀಜ ಬಿತ್ತಬೇಕಂತ ಗೊತ್ತಿರುತ್ತೆ, ನಿಜನ? ನಿಮಗ್ ಗೊತ್ತಿರುವಂತಹ ಯಾರೋ ಒಬ್ಬ ರೈತ ದಾರಿಯ ಮೊಗ್ಗಲಲ್ಲಿ ಬೀಜ ಬಿತ್ತತಾನ? ನಿಮಗ್ ಗೊತ್ತಿರೋ ಹಾಗೆ ಒಂದ್ ಎಕರೆನೋ ಅರ್ಧ ಎಕರೆನೋ ಹೊಲ ಇದೆ ಅಂತ ಅನ್ಕೊಳ್ಳಿ. ಈಗ ಆತನು ಬೀಜ ಬಿತ್ತಬೇಕು, ಒಂದು ಲಕ್ಷಾಂತರ ಬೀಜಗಳಿರುತ್ತಲ್ವಾ, ಅದನ್ನ ತಗೊಂಡು ಹಾಕೊಂಡು ಇಲ್ಲೊಂದಷ್ಟು ಅಲ್ಲೊಂದಷ್ಟು ಹಾಕೊಂಡ್ ಬರ್ತಿರ್ತಾನೆ. ನೀವ್ ಹೇಳಿ, ದಾರಿಯ ಮೊಗ್ಗಲಲ್ಲಿ ಯಾರು ಬೀಜ ಬಿತ್ತುತ್ತಾರೆ? ಯಾರಾದ್ರೂ ಬೀಜ ಬಿತ್ತುತ್ತಾರ? ಬಿತ್ತೋದಿಲ್ಲ. ಬಂಡೆ ಇದೆ ಅಂತ ಗೊತ್ತಿದ್ರು ಅಲ್ಲಿ ಯಾರಾದ್ರೂ ಬೀಜ ಬಿತ್ತುತ್ತಾರ? ಬಿತ್ತೋದಿಲ್ಲ. ಆದ್ರೆ ನೀವು ಈ ಸತ್ಯವೇದದಲ್ಲಿ ನೋಡ್ತಿರುವಂತ ಈ ರೈತನು ಮಾತ್ರ ಯಾಕೋ ವಿಚಿತ್ರವಾಗಿ ನಮ್ಮ ಕಣ್ಣು ಕಾಣಿಸ್ತಾರಲ್ವಾ? ಈ ರೈತನು ದಾರಿಯ ಮೊಗ್ಗಲಲ್ಲೂ ಬೀಜವನ್ನು ಹಾಕ್ತಾನಂತ. ನೆಕ್ಸ್ಟ್ ಬಂಡೆಯ ಮೇಲೂ ಸಹ, ಬಂಡೆಯಲ್ಲಿದೆ ಅಂತ ಹೇಳಿ ಹೊಲ ತನ್ನದು ಅಂತ ಹೇಳಿ, ಹೊಲ ಒಂದ್ ವೇಳೆ ತನ್ನದಾಗಿದ್ರೆ ಆ ಹೊಲದಲ್ಲಿ ಬಂಡೆ ಎಲ್ಲೆಲ್ಲಿದೆ ಅಂತ ಹೇಳಿ ಎಕ್ಸಾಕ್ಟ್ ಆಗಿ ಗೊತ್ತಿರುತ್ತೆ ರೈತನಿಗೆ ಬೀಜ ಬಿತ್ತುವುದಕ್ಕಿಂತ ಮುಂಚೆ. ಇಲ್ಲಿ ಬಂಡೆ ಇದೆ, ಇಲ್ಲಿ ಬರೋದಿಲ್ಲ ಅಂತ ನೀಟಾಗಿ ಗೊತ್ತಿರುತ್ತೆ. ಬೀಜವನ್ನು ಏನಕ್ಕೋಸ್ಕರ ವೇಸ್ಟ್ ಮಾಡ್ತಾನೆ ಅಲ್ವಾ? ಆದ್ರೆ ನೀವು ಸತ್ಯವೇದದಲ್ಲಿ ಓದ್ತಿರುವಂತ ಈ ಸಾಮ್ಯ ರೂಪದಲ್ಲಿ ಮಾತ್ರ ಏನೋ ವಿಚಿತ್ರ. ಆ ಬಿತ್ತುವವನು ಅದನ್ನ ದಾರಿ ಮೊಗ್ಗಲಲ್ಲೂ ಹಾಕ್ತಾನಂತೆ ಬೀಜವನ್ನ, ಅಲ್ವಾ? ನೆಕ್ಸ್ಟ್ ಅದನ್ನ ಬಂಡೆ ಮೇಲೂ ಹಾಕ್ತಾನಂತೆ, ಅದನ್ನ ಒಳ್ಳೆ ನೆಲದಲ್ಲೂ ಹಾಕ್ತಾನಂತೆ. ಅದೇ ಶ್ರೇಷ್ಠತೆ ಅಲ್ವಾ? ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಈ ಬೀಜ ಬಿತ್ತಿರುವಂತಹದ್ದು ದೇವರೇ. ಹಾಗಾದ್ರೆ ದೇವರಿಗೆ ಗೊತ್ತಿಲ್ವಾ ಬಂಡೆ ಮೇಲೆ ಬೀಜವನ್ನ ಹಾಕಿದ್ರೆ ಫಲ ಬರೋದಿಲ್ಲ ಅಂತ ಹೇಳಿ? ಗೊತ್ತಿಲ್ವಾ? ಚೆನ್ನಾಗ್ ಗೊತ್ತು. ನೀವು ಶಾಲೆಗೆ ಹೋದ್ರೆ ಒಬ್ಬ ಟೀಚರ್ ಹತ್ರ ನೀವು ಮಾತಾಡಿದ್ರೆ, ಒಂದ್ ವೇಳೆ ನಿಮ್ಮಲ್ಲಿ ಯಾರಾದ್ರೂ ಟೀಚರ್ಸ್ ಇದ್ರೆ ನಿಮಗೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅಥವಾ ನೀವು ಸಹ ಶಾಲೆಗೆ ಕಾಲೇಜ್ಗಳಿಗೆ ಹೋಗಿರುವಂತವ್ರು ಸಾಕಷ್ಟು ಜನ ಇರೋದ್ರಿಂದ ಇಲ್ಲೂ ಸಹ ಹೋಗಿರುವಂತವರು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ. ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ 100 ಜನ ಇದ್ದಾರೆ ಅಂತ ಅನ್ಕೊಳ್ಳಿ. ಆ 100 ಜನರಲ್ಲಿ 100 ಜನ ಖಂಡಿತವಾಗ್ಲೂ ಪಾಸ್ ಆಗುವಂತಹದ್ದು ಅಸಾಧ್ಯ ಅಲ್ವಾ? ಎಷ್ಟು ಜನ ಪಾಸ್ ಆಗ್ಬೋದು? ಒಂದ್ 90 ಜನ ಪಾಸ್ ಆಗ್ಬೋದು ಅಂತ ಇಟ್ಕೊಳ್ಳೋಣ, ಎಕ್ಸಾಂಪಲ್ಗೋಸ್ಕರ, ಉದಾಹರಣೆಗೋಸ್ಕರ. ಇನ್ನು 10 ಜನ ಫೈಲ್ ಆಗ್ತಾರೆ. ಓಕೆ, ಈ 10 ಜನ ಫೈಲ್ ಆಗ್ತಾರೆ ಅಂತ ಯಾರಿಗ್ ಗೊತ್ತು? ಈ 10 ಜನ ಫೈಲ್ ಆಗ್ತಾರೆ ಅಂತ ಗೊತ್ತು ಟೀಚರ್ಗೆ, ಯಾಕಂದ್ರೆ ಇಷ್ಟು ವರ್ಷ ಪಾಠ ಮಾಡ್ತಿದ್ದಾರೆ, ಇವ್ರ ಬಂಡವಾಳ ಏನು ಅಂತ ಹೇಳಿ ಟೀಚರ್ ಗೊತ್ತು. ಇನ್ನ 10th ಎಕ್ಸಾಮ್ ಹತ್ರ ಬರ್ತಿದೆ ಅಂತ ಅನ್ಕೊಳ್ಳಿ, ಬೋರ್ಡ್ ಎಕ್ಸಾಮ್ ಹತ್ರ ಬರ್ತದೆ, SSLC ಎಕ್ಸಾಮ್ ಹತ್ರ ಬರ್ತದೆ. ಈಗ ಇನ್ನೊಂದು ತಿಂಗಳಿದೆ ಕರೆಕ್ಟ್ ಆಗಿ ಎಕ್ಸಾಮ್ಗೆ. ಎಕ್ಸಾಮ್ ಬರೆಯುವಂತವ್ರು 100 ಜನ, ಆದ್ರೆ ಪಾಸ್ ಆಗುವಂತವ್ರು 90 ಜನ ಅಂತ ಹೇಳಿ ಟೀಚರ್ ಚೆನ್ನಾಗ್ ಗೊತ್ತು, ನೀಟಾಗಿ ಕ್ಲಿಯರ್ ಆಗಿ ಗೊತ್ತು. ಗೊತ್ತಾ? ಯಾಕಂದ್ರೆ 1 ವರ್ಷ ಪಾಠ ಮಾಡಿದ್ದಾರೆ ಆ ಟೀಚರ್ ಅವರಿಗೆ.
10ನೇ ಕ್ಲಾಸ್ ಪೂರ್ತಿ 1 ವರ್ಷ ಪೂರ್ತಿ ಪಾಠ ಮಾಡಿದ್ದಾರೆ, ಅಥವಾ 1ನೇ ಕ್ಲಾಸಿಂದ ಒಂದ್ ವೇಳೆ ಈ ವಿದ್ಯಾರ್ಥಿ ಅದೇ ಶಾಲೆಯಲ್ಲಿ ಓದಿದ್ರೆ 10 ವರ್ಷ ಪಾಠ ಮಾಡಿರ್ತಾರೆ. ಹೌದಾ? ಈಗ 10 ವರ್ಷ ಆ ಟೀಚರ್ ಇವ್ರು ಪಾಠ ಮಾಡಿದ್ದಾರೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಹೋಮ್ವರ್ಕ್ ಗಳನ್ನ ಕೊಟ್ಟಿರುವಂತಹದನ್ನ ಸರಿಯಾಗಿ ಮಾಡ್ಕೊಂಡ್ ಬಂದಿಲ್ಲ ಇಷ್ಟು ವರ್ಷ, ಹೇಳಿರುವಂತಹದನ್ನ ಕಲ್ತ್ಕೊಂಡ್ ಬಂದಿಲ್ಲ, ಏನೂ ಸಹ ಓದ್ಲಿಕ್ ಬರೋದಿಲ್ಲ, ಒಂದ್ ಅಕ್ಷರ ಸಹ ಬರೀಲಿಕ್ ಬರೋದಿಲ್ಲ ಪೇಪರ್ ಮೇಲೆ ಈ 10 ಜನಕ್ಕೆ. ನೀಟಾಗಿ ಗೊತ್ತ ಟೀಚರ್ಗೆ, ಇವರು ಪಾಸ್ ಆಗಲ್ಲ ಬೋರ್ಡ್ ಎಕ್ಸಾಮ್ಗೆ ಹೋದ್ರು. ಪಾಸ್ ಆಗಲ್ಲ ಅಂದ ಮಾತ್ರಕ್ಕೆ ಏನ್ ಮಾಡೋದಿಲ್ಲ ಹೇಳಿ ಟೀಚರು? ಎದ್ದೇಳಿ ಹೊರಗಡೆ ಹೋಗಿ ನನ್ ಕ್ಲಾಸ್ ಇಂದ, ನಾನು ಇನ್ಮೇಲೆ ನಿಮ್ಗೆ ಪಾಠ ಮಾಡೋದಿಲ್ಲ ಅಂತಾರ? ಇಲ್ಲ. ಇನ್ನು ಬೇಕಿದ್ರೆ ಸ್ಪೆಷಲ್ ಕ್ಲಾಸ್ ಅನ್ನ ಇಟ್ಕೊಂಡು ಆ 10 ಜನಕ್ಕೆ ಸೆಪರೇಟ್ ಆಗಿ ಪಾಠ ಮಾಡ್ತಾರೆ. ಪಾಸ್ ಆಗಲ್ಲ ಅಂತ ಗೊತ್ತಿದ್ರು ಸಹ ಒಂದು ವೇಳೆ ಚಾನ್ಸ್ ಕೊಟ್ಟು ನೋಡೋಣ, ಪಾಸ್ ಆದ್ರೂ ಆಗ್ಬೋದಾ? ಒಂದು ವೇಳೆ ಆದ್ರೂ ಸಹ 1 ಮಾರ್ಕ್ ಅಲ್ಲಿ ಜಸ್ಟ್ ಪಾಸ್ ಆದ್ರೂ ಸಹ ಆಗ್ಬೋದಾ? ಅದೇ ಅಲ್ವಾ ಟೀಚರ್ ನೋಡ್ತಿರುವಂತಹದ್ದು. ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಅದೇ ಅಲ್ವಾ ಟೀಚರ್ ನೋಡ್ತಿರುವಂತಹದ್ದು ಹೇಳಿ. ಅದು ನಿಜವಾದ ಶಿಕ್ಷಕರಿಗಿರ್ಬೇಕಾಗಿರುವಂತಹ ಕ್ವಾಲಿಟಿ ಏನು? ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಮಾಡೋದಿಲ್ಲ ಪರೀಕ್ಷೆಯಲ್ಲಿ ಅಂತ ಹೇಳಿ ಗೊತ್ತಿದ್ರು ಸಹ ಆ ವಿದ್ಯಾರ್ಥಿಯ ಮೇಲೆ ಎಫರ್ಟ್ ಹಾಕ್ತಾರಲ್ವಾ, ಆ ವಿದ್ಯಾರ್ಥಿಗೋಸ್ಕರ ಶ್ರಮಿಸ್ತಾರಲ್ವಾ, ಆ ವಿದ್ಯಾರ್ಥಿ ಪಾಸ್ ಆಗಲ್ಲ ಅಂತ ಗೊತ್ತಿದ್ರು ಪಾಸ್ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾರಲ್ವಾ, ಅದು ಒಬ್ಬ ನಿಜವಾದ ಶಿಕ್ಷಕನಿಗಿರ್ಬೇಕಾಗಿರುವಂತಹ ಕ್ವಾಲಿಟಿ. ಇಲ್ಲಿ ನಡೀತಿರುವಂತಹದ್ದು ಅದೇ. ಈ ಲೋಕದಲ್ಲಾದ್ರೆ ಯಾವ ರೈತನು ತಗೊಂಡೋಗಿ ಬಂಡೆ ಮೇಲೆ ಬೀಜವನ್ನ ಹಾಕೋದಿಲ್ಲ. ಅವನಿಗೆ ಗೊತ್ತು ಕೆಳಗಡೆ ಬಂಡೆ ಇದೆ, ಅದ್ರ ಮೇಲೆ ಸ್ವಲ್ಪನೇ ಮಣ್ಣಿರುವಂತಹದ್ದು, ಅದು ಒಂದ್ ವೇಳೆ ಫಲ ಕೊಟ್ಟರು ಸಹ ಅಲ್ಲಿ ಬಂಡೆ ಇರೋದಕ್ಕೆ ಬೇರೆ ಸಾಕಷ್ಟು ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನೀಟಾಗಿ ಗೊತ್ತು. ಯಾರು ಸಹ ಕೆಲಸವನ್ನ ಮಾಡೋದಿಲ್ಲ. ಆದ್ರೆ ಇಲ್ಲಿ ಪ್ರಯತ್ನ ಪಡ್ತಿರುವಂತಹದ್ದು ದೇವರು. ದಾರಿಯ ಮೊಗ್ಗದಲ್ಲಿ ಬೀಜವನ್ನ ಹಾಕಿದ್ದು ದೇವ್ರೆ. ಅವಾಗವಾಗ ನಿಮ್ಗೆ ಅನಿಸ್ತಿರುತ್ತಲ್ವಾ ಪ್ರಿಯರ, ಈ ವ್ಯಕ್ತಿಗೆ ಎಷ್ಟು ಹೇಳಿದ್ರು ದೇವರಲ್ಲಿ ಈ ವ್ಯಕ್ತಿ ಬರೋದಿಲ್ಲ ಅಂತ ಅನ್ನಿಸ್ತಿರುತ್ತಲ್ವಾ? ನಿಮಗ್ ಅನ್ಸಿದ್ರು ಸಹ ಒಂದೊಂದ್ಸರಿ ದೇವರ ಅದೇ ವ್ಯಕ್ತಿ ಪ್ರಸಂಗ ಕೇಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಯಾಕೆ ಗೊತ್ತಾ? ನಿಮಗೇ ಗೊತ್ತು ಆ ವ್ಯಕ್ತಿ ದೇವರಲ್ಲಿ ಎಷ್ಟು ಹೇಳಿದ್ರು ಬರೋದಿಲ್ಲ ಅಂತ. ನಿಮಗೇ ಗೊತ್ತು ಅಂದ್ರೆ ದೇವ್ರಿಗೆ ಗೊತ್ತಿಲ್ವಾ? ಗೊತ್ತು. ಪ್ರಯತ್ನ ಮಾಡ್ತಿರುವಂತಹದ್ದು ಏನಕ್ಕೆ? ಒಂದ್ ವೇಳೆ ಬಂದ್ರೆ 0.00001% ಪ್ರಾಬಬಿಲಿಟಿ ಇದ್ರೂ ಸಹ ದೇವರು ಅದಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾರೆ. ನಿಜನಾ? ಅಷ್ಟೇ ಬೇಕಾಗಿರುವಂತಹ ದೇವರಿಗೆ 50% ಪ್ರಾಬಬಿಲಿಟಿ ಬೇಡ. ಅಂದ್ರೆ 50% ಬರ್ಬೋದು, 50% ಬರೋದಿಲ್ಲ ಈ ವ್ಯಕ್ತಿ. ಆ ಸ್ಟಾಟಿಸ್ಟಿಕ್ಸ್ ಅನ್ನ ನೋಡ್ತಿಲ್ಲ ದೇವ್ರು. 0.00001% ಪ್ರಾಬಬಿಲಿಟಿ ಇದ್ರೂ ಸಹ, ಅಷ್ಟು ಸಾಧ್ಯತೆಗಳು ಇಷ್ಟಿದ್ರು ಸಹ, ಅಷ್ಟಿದ್ರೆ ಸಾಕು, ನಾನು ಪ್ರಯತ್ನ ಪಡ್ತೀನಿ, ನನ್ ಮಕ್ಕಳು ಬರ್ಬೋದೇನೋ, ಒಂದ್ ವೇಳೆ ಅವ್ನು ಬರೋದಿಲ್ಲ ಅಂತ ನಂಗೆ ಗೊತ್ತು, ಆದ್ರೂ ಪ್ರಯತ್ನ ಪಡ್ತೀನಿ. ಸಾಕಷ್ಟು ಜನ ಪ್ರಶ್ನೆ ಇರುತ್ತೆ, ದೇವ್ರ ಭವಿಷ್ಯತ್ ಗೊತ್ತಲ್ವಾ, ಮತ್ತೆ ಇದೇನಕ್ಕೋಸ್ಕರ ಭೂಮಿ ಮೇಲೆ ಮನುಷ್ಯರನ್ನ ಉಂಟು ಮಾಡುವಂತಹದ್ದು, ಸುವಾರ್ತೆ ಮಾಡುವಂತಹದ್ದು, ಯಾರು ಬರ್ತಾರೆ ಯಾರು ಬರೋದಿಲ್ಲ ಅಂತ ಗೊತ್ತಲ್ವಾ ದೇವರಿಗೆ? ಗೊತ್ತು ದೇವರಿಗೆ. ಒಬ್ಬ ಶಿಕ್ಷಕನಿಗೆ ಹೇಗೆ ಗೊತ್ತೋ ಯಾರು ಪಾಸ್ ಆಗ್ತಾರೆ ಯಾರು ಪಾಸ್ ಆಗೋದಿಲ್ಲ ಅಂತ ಗೊತ್ತೋ, ಅದೇ ರೀತಿ ದೇವರಿಗೂ ಸಹ ಗೊತ್ತು. ಆದ್ರೆ ಶಿಕ್ಷಕ ಮಾಡ್ತಿರುವಂತಹ ಪ್ರಯತ್ನ ಎಲ್ಲ ಒಂದೇ ಒಂದು ಕಾರಣದ ನಿಮಿತ್ತ. ಆ 10 ಜನ ಫೈಲ್ ಆಗುವಂತಹ ವಿದ್ಯಾರ್ಥಿಗಳು ಏನಿದ್ದಾರೆ, ಆ 10 ಜನರಲ್ಲಿ ಅಟ್ಲೀಸ್ಟ್ ಒಬ್ರು ಪಾಸ್ ಆದ್ರೂ ಸಾರ್ಥಕ ನನ್ನೆಲ್ಲ ಎಫರ್ಟ್ಸ್ಗೆ. ಅದು ಒಬ್ಬ ನಿಜವಾದ ಶಿಕ್ಷಕನ ಮನಸ್ಸಿನಲ್ಲಿರುವಂತಹ ಅಭಿಪ್ರಾಯ. ಇಲ್ಲಿ ದೇವ್ರು ಯೋಚನೆ ಮಾಡ್ತಿರುವಂತಹದ್ದು ಅದಕ್ಕೆ. ಬಂಡೆ ಮೇಲೆ ಬೆಳೆ ಬೆಳೆಯೋದಿಲ್ಲ ಅಂತ ಗೊತ್ತಿದ್ರು ಸಹ ಬಂಡೆ ಮೇಲೆ ಏನಕ್ಕೋಸ್ಕರ ಬೀಜ ಹಾಕ್ತಿದ್ದಾರೆ ಗೊತ್ತಾ? ಈ ಒಂದೇ ಕಾರಣದ ನಿಮಿತ್ತ. ಒಂದು ವೇಳೆ ಬಂದ್ಬಿಟ್ರೆ, ಒಂದು ವೇಳೆ ಬರೋದಿಲ್ಲ ಅಂತ ಗೊತ್ತು, ಒಂದು ವೇಳೆ ಬಂದ್ರೆ ದಾರಿಯ ಮೊಗ್ಗಲಲ್ಲಿ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಗೊತ್ತು ದೇವರಿಗೆ. ಆದ್ರೆ ಏನಕ್ಕೋಸ್ಕರ ಹಾಕ್ತಿದ್ದಾರೆ ಗೊತ್ತಾ? ಒಂದು ವೇಳೆ ಬಂದ್ರೆ, ಅಲ್ವಾ? ಈ ಭೂಮಿಯ ಮೇಲೆ ನೀವ್ ನೋಡುವಂತಹ ರೈತರು ಏನಿದ್ದಾರೆ, ಇವರಿಗಿಂತ ದೊಡ್ಡ ಕರುಣಾಮಯಿ ಅಂತ ಹೇಳ್ಬೋದು ದೇವ್ರು. ಯಾಕೆ? ಇವ್ರು ಗೊತ್ತಾದ್ಮೇಲೆ ಅಷ್ಟೇ ಮುಗೀತು, ಇನ್ನ ಕೆಲಸ ಮಾಡೋದಿಲ್ಲ ಅಲ್ವಾ? ದೇವ್ರು ಮಾತ್ರ ಗೊತ್ತಿದ್ರು ಸಹ ಇನ್ನೂ ಪ್ರಯತ್ನ ಪಡ್ತಿದ್ದಾರೆ. ಈ ವ್ಯಕ್ತಿ ಬರೋದಿಲ್ಲ ಅಂತ ಗೊತ್ತಿದ್ರು ಸಹ ಮತ್ತೆ ಪ್ರಯತ್ನ ಪಡ್ತಿದ್ದಾರೆ. ಇವ್ರು ದೇವ್ರಲ್ಲಿ ಬರೋದಿಲ್ಲ, ವಾಕ್ಯ ಇವ್ರಿಗೆ ಅರ್ಥ ಆಗೋದಿಲ್ಲ, ಇವ್ರು ಸ್ವೀಕಾರ ಮಾಡೋದಿಲ್ಲ ಅಂತ ಗೊತ್ತಿದ್ರು ಸಹ ಪ್ರಯತ್ನ ಪಡ್ತಿದ್ದಾರೆ. ಅದು ಈ ರೈತನಿಗೆ, ಈ ಸಾಮ್ಯ ರೂಪದಲ್ಲಿ ನೀವು ನೋಡುವಂತಹ ರೈತನಿಗಿರುವಂತಹ ಸ್ಪೆಷಾಲಿಟಿ. ಓಕೆ, ಈಗ ಇದೇ ಸಾಮ್ಯ ರೂಪದಲ್ಲಿ ಕೆಳಗಡೆ ಇದರ ಅರ್ಥವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಶಿಷ್ಯಂದಿರಿಗೆ ಯೇಸು ಕ್ರಿಸ್ತರು ಕೂತ್ಕೊಂಡು ತಿಳಿಸ್ತಾರೆ. ಇಲ್ಲಿ 18ನೇ ವಚನದಲ್ಲಿ ಓದೋಣ. 18ನೇ ವಚನದಿಂದ 18ರಿಂದ 23ರವರೆಗೂ. ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಈ ಮನುಷ್ಯನೇ ಬೀಜ ಬಿದ್ದ ದಾರಿ ಮೊಗ್ಗಲಾಗಿರುವನು. ದಾರಿ ಮೊಗ್ಗಲಲ್ಲಿ ಸ್ವಲ್ಪ ಬೀಜಗಳು ಬೀಳುತ್ತೆ ಅಂತ ಹೇಳಿ ಮಾತಾಡ್ಕೊಂಡಿದ್ವಲ್ವಾ? ದಾರಿ ಮೊಗ್ಗಲಲ್ಲಿ ಕೆಲವು ಬೀಜಗಳು ಬೀಳುತ್ತೆ ಅಂತ ಹೇಳಿ ಮಾತಾಡ್ಕೊಂಡಿದ್ವಲ್ವಾ ಈ ಮುಂಚೆ?
ಎಷ್ಟು ಡಿವಿಷನ್ ಇದೆ ಈ ಸಾಮ್ಯ ರೂಪದಲ್ಲಿ? ನೆಲದ ಎಷ್ಟು ಡಿವಿಷನ್ ಇದೆ ಹೇಳಿ ಯಾರಾದ್ರೂ, ಬೇಗ ಬೇಗ. ನೆಲದ 3 ಕ್ಯಾಟಗರಿ ಇದೆಯಾ? ಯಾವ್ದು? ಓಕೆ, 4 ಒಂದವ್ರು ಯಾವ್ದು? ಯಾವ್ದು ಬೇಗ ಬೇಗ. ದಾರಿ ಮೊಗ್ಗಲಲ್ಲಿ, ಓಕೆ, ಹಾಗಾದ್ರೆ 4 ಕ್ಯಾಟಗರಿಗಳನ್ನ ನೋಡ್ತೀರಾ. ಹಾಗಾದ್ರೆ ಭೂಮಿಯ ಮೇಲಿರುವಂತಹ ಎಲ್ಲಾ ಮನುಷ್ಯರು ಸಹ ಅವರ ಹೃದಯಗಳು, ಭೂಮಿ ಮೇಲೆ 850 ಕೋಟಿ ಜನ ಇದ್ದಾರೆ ಅಂತ ಅನ್ಕೊಳ್ಳಿ, ಅವರ ಹೃದಯಗಳು ಈದರ್ ಆಫ್ ದೀಸ್ 4 ಕ್ಯಾಟಗರಿಯಲ್ಲೇ ಬೀಳ್ಬೇಕು. ಅಂದ್ರೆ 4 ಕ್ಯಾಟಗರಿಯಲ್ಲಿ ಒಂದು ಕ್ಯಾಟಗರಿಯಲ್ಲಿ ಇರ್ಬೇಕು ಅವ್ರ ಹೃದಯ, ಬೇರೆ ಚಾನ್ಸ್ ಇಲ್ಲ. ನನಗೊಬ್ಬ ವ್ಯಕ್ತಿ ಗೊತ್ತು ಬ್ರದರ್, ಆ ವ್ಯಕ್ತಿಯ ಮನಸ್ಸು ಈ 4 ನೆಲಗಳಲ್ಲಿ ಒಂದರಲ್ಲೂ ಸಹ ಬೀಳೋದಿಲ್ಲ ಅನ್ನೋ ಹಂಗಿಲ್ಲ. ಭೂಮಿ ಮೇಲೆ ಇರುವಂತಹ ಪ್ರತಿ ಮನುಷ್ಯರ ಎಲ್ಲರ ಮನಸ್ಸು ಸಹ ಈ 4 ಬೇರೆ ಬೇರೆ ಕ್ಯಾಟಗರಿ, ಬೇರೆ ಬೇರೆ ವಿಧವಾಗಿರುವಂತಹ ನೆಲ ಏನಿದೆ, ಈ 4 ನೆಲಗಳಲ್ಲಿ ಒಂದು ನೆಲದಲ್ಲಿ ಕನ್ಫರ್ಮ್ ಆಗಿ ಕ್ಯಾಟಗರಿಯಲ್ಲಿ ಇರ್ಬೇಕು. ಓಕೆ, ಅದು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಈಗ ನಿಮಗ್ ಗೊತ್ತಿರುವಂತವ್ರು ಯಾರ್ಯಾರೋ ಎಲ್ಲ ನೆನಪು ಮಾಡ್ಕೊಳ್ಳಿ. ಓಕೆ, ಅವ್ರು ಯಾವ ಕ್ಯಾಟಗರಿಯಲ್ಲಿ ಇರ್ತಾರೆ ಅಂತ ಹೇಳಿ ಈಗ ಈ ವಚನವನ್ನು ಓದ್ಬೇಕಾದ್ರೆ ನೀವು ಆಲೋಚನೆ ಮಾಡಿ ನೋಡಿ. ಇವ್ರು ಯಾರು? ಇಷ್ಟಕ್ಕೂ ಬಂಡೆ ಮೇಲೆ ಬೀಜ ಬಿತ್ಕೊಂಡಿರುವಂತವ್ರ ಅಥವಾ ದಾರಿ ಮೊಗ್ಗಲಲ್ಲಿ ಬೀಜ ಬಿತ್ತಿರುವಂತವ್ರ ಅಂತ ಹೇಳಿ ನೀವು ಯೋಚನೆ ಮಾಡಿ. ಓಕೆ, ಇನ್ನೊಂದ್ಸರಿ ಓದನ್ 18ನೇ ವಚನದಿಂದ. ಬಿತ್ತುವವನ ವಿಷಯವಾದ ಸಾಮ್ಯ ರೂಪದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ, ಅದು ಕೀ ವರ್ಡ್ ಇಲ್ಲಿ. ಈ ಮೊದಲನೇ ಕ್ಯಾಟಗರಿಯಲ್ಲಿ ಇರುವಂತಹ ಲ್ಯಾಂಡ್ ನ ಬಗ್ಗೆ ಮಾತಾಡ್ತಿದ್ದೀವಿ, ಭೂಮಿಯ ಬಗ್ಗೆ ಮಾತಾಡ್ತಿದ್ದೀವಿ. ಏನಂತೆ? ಕೇಳ್ತಾರಂತೆ, ತಿಳ್ಕೊಳಲ್ವಂತೆ. ಹೌದಾ? ಸಾಕಷ್ಟು ಜನ ಇರ್ತಾರಲ್ವಾ ಈ ತರ. ಶಾಲೆಯಲ್ಲೂ ಸಾಕಷ್ಟು ಜನ ಇರ್ತಾರೆ. ಏನು, ಪ್ರತಿದಿನನೂ ಶಾಲೆಗೆ ಬರ್ತಾರೆ, ಒಂದಿನನೂ ರಜೆ ಹಾಕೋದಿಲ್ಲ, ಪ್ರತಿನಿತ್ಯವೂ ಶಾಲೆಗೆ ಬರ್ತಾರೆ ವಿದ್ಯಾರ್ಥಿಗಳು. ಟೀಚರ್ ಏನ್ ಹೇಳ್ತಿರ್ತಾರೋ ಹಿಂಗೆ ಕಣ್ಣು ಓಪನ್ ಮಾಡ್ಕೊಂಡು ನೀಟಾಗಿ ಕುತ್ಕೊಂಡು ಕೇಳ್ತಿರ್ತಾರೆ. ಆದ್ರೆ ಟೀಚರ್ ಏನ್ ಹೇಳಿದ್ರು ಹೇಳಪ್ಪ ಅಂತ ಹೇಳಿ ಆ ವಿದ್ಯಾರ್ಥಿಯನ್ನ ಎಬ್ಬರಿಸಿದ್ರು ಅಂತ ಅನ್ಕೊಳ್ಳಿ. ಟೀಚರ ಅಂತಾರೆ. ಹೌದಾ? ಯಾರು ಇವರು? ಈ ನೆಲದವ್ರೆ. ಏನು, ಸಭೆಗೆ ಬರ್ತಾರೆ, ಪ್ರಸಂಗಗಳನ್ನ ಕೇಳ್ತಾರೆ, ಅಥವಾ ದೇವರ ವಾಕ್ಯವನ್ನ ಸತ್ಯವೇದದಲ್ಲಿ ಓದ್ತಾರೆ, ಕೇಳ್ತಾರೆ ಆದ್ರೆ ತಿಳ್ಕೊಳ್ಳೋದಿಲ್ಲ. ಸಾಕಷ್ಟು ಜನ ಇರ್ತಾರಲ್ವಾ ನಿಮ್ಮ ಸುತ್ತಮುತ್ತಲೂ ಸಹ ಈ ರೀತಿಯಾಗಿರುವಂತಹ ಜನರು. ನೀವ್ ಹೇಳಿರುವಂತಹದ್ದೆಲ್ಲ ಕೇಳ್ತಾರೆ, ನೀವು ಸತ್ಯವೇದವನ್ನು ಓಪನ್ ಮಾಡ್ತಾನೆ ಇರ್ತೀರಾ, ತೋರಿಸ್ತಾನೆ ಇರ್ತೀರಾ, ನೋಡಿ ಬ್ರದರ್ ಇಲ್ಲಿ ಹಿಂಗಿದೆ ನೋಡಿ ಬ್ರದರ್ ಈ ವಚನದಲ್ಲಿ, ಅಲ್ಲಿ ಹಂಗಿದೆ ನೋಡಿ ಬ್ರದರ್ ಈ ವಚನದಲ್ಲಿ ಅಂತ ನೀವ್ ಹೇಳ್ತಿರ್ತೀರಾ, ತೋರಿಸ್ತಿರ್ತೀರಾ, ನೋಡ್ತಾ ಇರ್ತಾರೆ. ನೀವ್ ಹೇಳೋವರೆಗೂ ಕೇಳ್ತಾರೆ. ಇಲ್ಲ ಬ್ರದರ್, ಎಷ್ಟ್ ನೋಡಿದ್ರು ಸಹ ಇದೆಲ್ಲ ಕರೆಕ್ಟ್ ಅಲ್ಲ ಬಿಡಿ ಬ್ರದರ್ ಅಂತ ಕೊನೆಯದಾಗಿ ಒಂದ್ ಅರ್ಧ ಗಂಟೆ ಕೇಳಿದ ನಂತರ ನೋಡಿದೀವ ಈ ತರ ಜನರನ್ನು. ಈಗ ಸತ್ಯವೇದದಲ್ಲಿ ಒಂದು 15ರಿಂದ 20 ರೆಫರೆನ್ಸ್ ತೋರಿಸಿರ್ತೀರಾ, ನೀವ್ ಹೇಳೋವರೆಗೂ ಹೂ ಅಂತಿರುವಂತವ್ರು ಕೊನೆಯಲ್ಲಿ ಇಲ್ಲ ಬ್ರದರ್, ಇಲ್ಲ ಇದೆಲ್ಲ ತಪ್ಪು, ಇಲ್ಲ ನಮ್ ಪಾಸ್ಟ್ ಹೇಳಿದ್ರೆ ಕರೆಕ್ಟ್, ಇಲ್ಲ ಬ್ರದರ್ ನಮ್ ಧರ್ಮನೇ ಕರೆಕ್ಟು, ಯಾಕಂದ್ರೆ ಅದೇನೋ ಗೊತ್ತಿಲ್ಲ, ಪೂರ್ವಿಕರಿಂದ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ನೋಡಿದೀವ ಈ ತರ ಜನರನ್ನ. ಕೇಳ್ತಾರೆ, ತಿಳ್ಕೊಳಲ್ಲ. ಇದೆ ಮೊದಲನೇ ಕ್ಯಾಟಗರಿ, ಮೊದಲನೇ ವರ್ಗದಲ್ಲಿರುವಂತಹ ಮನಸ್ಸುಗಳು. ಇಲ್ಲಿ ಭೂಮಿ ಅಂದ್ರೆ ಮನಸ್ಸಲ್ವಾ? ಓಕೆ, ಹಾಗಾದ್ರೆ ಮೊದಲನೇ ವರ್ಗದ ಮನಸ್ಸನ್ನ ಹೊಂದಿರುವಂತವ್ರು ಯಾರು? ಕೇಳ್ತಾರೆ, ತಿಳ್ಕೊಳ್ಳಲ್ಲ. ನೀವ್ ಹೇಳೋವರೆಗೂ ಹೋಗ್ಬಿಡ್ತಾರೆ, ನೀವ್ ಹೇಳೋವರೆಗೂ ಹೂ ಅಂತಾರೆ, ನೀವ್ ಹೇಳೋವರೆಗೂ ಕೇಳಿಸ್ಕೊಳ್ತಾನೆ ಇದ್ದೀವಿ ಅನ್ನೋ ತರನೇ ಇರ್ತಾರೆ. ಕೊನೆಯಲ್ಲಿ ಇಲ್ಲ ಬ್ರದರ್ ಇದೆಲ್ಲ ಹಂಗಲ್ಲ ಬಿಡಿ ಅಂತಾರೆ. ಗೊತ್ತಲ್ವಾ ಈ ರೀತಿಯಾಗಿರುವಂತಹ ಜನ? ಈ ರೀತಿಯಾಗಿರುವಂತಹ ಜನರ ಬಗ್ಗೆ ಮಾತಾಡ್ತಿರುವಂತಹದ್ದು. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಇಲ್ಲ ಅಪವಾದಿ ರೆಡಿ ಇರ್ತಾನಂತೆ. ನೀವ್ ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಆ ಇನ್ನೊಬ್ಬ ವ್ಯಕ್ತಿ ಎಷ್ಟು ಗಟ್ಟಿಯಾಗಿ ಕುತ್ಕೊಂಡು, ಎಷ್ಟು ಚೆನ್ನಾಗಿ ಕುತ್ಕೊಂಡು, ಎಷ್ಟು ಶಿಸ್ತುಬದ್ಧವಾಗಿ ಕುತ್ಕೊಂಡು ಕೇಳ್ತಿದ್ದಾನೆ ಅನ್ನುವಂಥದ್ದು ಬೇರೆ ಪ್ರಶ್ನೆ. ಕೇಳ್ತಿದಾನೋ ಇಲ್ವೋ ಗೊತ್ತಿಲ್ಲ, ನೀವ್ ಯಾರಿಗ್ ಹೇಳ್ತಿದಿರೋ ಅವ್ರ ವಾಕ್ಯವನ್ನ ಕೇಳ್ತಿದಿರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನೀವ್ ಹೇಳ್ತಿರುವಂತಹ ವಾಕ್ಯವನ್ನ ಆ ವ್ಯಕ್ತಿಗಿಂತ ಯಾರು ಚೆನ್ನಾಗಿ ಕೇಳಿಸ್ಕೊಳ್ತಿದಾರೆ ಗೊತ್ತಾ? ಅಪವಾದಿ ರೆಡಿ ಆಗಿದನಂತೆ ತೆಗೆದಾಕ್ಲಿಕ್ಕೆ. ಒಂದೇ ಒಂದು ಚಿಕ್ಕ ಡಿಸ್ಟ್ರಾಕ್ಷನ್ ಬೇಕಷ್ಟೇ. ಕೇಳಿ ತಿಳ್ಕೊಳ್ಳದೆ ಇರುವಂತವರು ಇನ್ನೊಂದ್ ಸ್ವಲ್ಪ ಜನ ಪ್ರಸಂಗ ಮಾಡ್ಬೇಕಾದ್ರೆ ಹಿಂಗೆ ಕೂತಿರ್ತಾರೆ. ನೋಡಿದೀವ ಇವ್ರನ್ನೆಲ್ಲ ನಾವು. ಪ್ರಸಂಗ ಮಾಡ್ಬೇಕಾದ್ರೆ ಹಿಂಗೆ ಕೂತ್ಕೊಂಡು ಕೇಳ್ತಿರ್ತಾರೆ, ಆದ್ರೆ ಮನಸ್ಸು ಮಾತ್ರ ಎಲ್ಲೆಲ್ಲೋ ಇರುತ್ತೆ. ಪ್ರಸಂಗ ಆದ ನಂತರ ಒಂದ್ಸರಿ ಕೇಳಿ ನೋಡಿ, ಬ್ರದರ್ ಏನ್ ಹೇಳಿದ್ರು ಬ್ರದರ್, ಚೆನ್ನಾಗಿ ಹೇಳಿದ್ರು, ಆದ್ರೆ ಏನ್ ಹೇಳಿದ್ರು ಅಂತ ಹೇಳಿ ಗೊತ್ತಿಲ್ಲ. ನೋಡಿದೀವ ಈ ರೀತಿಯಾಗಿರುವಂತಹ ಜನರನ್ನ. ಕಿವಿ ಕೇಳಿಸ್ಕೊಳ್ತಿರತ್ತೆ ಆದ್ರೆ ಮನಸ್ಸು ಗ್ರಹಿಸ್ತಿಲ್ಲ, ಕಿವಿ ಕೇಳಿಸ್ಕೊಳ್ತಿರತ್ತೆ ಆದ್ರೆ ಮನಸ್ಸು ಅದನ್ನೊಳಗಡೆ ತಗೊಳ್ತಿಲ್ಲ. ಈ ರೀತಿಯಾಗಿರುವಂತಹ ಜನರು ಸಹ ನಮಗ್ ಗೊತ್ತಲ್ವಾ? ನೀವು ಕೇಳಿರುವಂತಹ ಮಾಹಿತಿಯನ್ನ ಅಪವಾದಿ ರೆಡಿಯಾಗಿದನಂತೆ ತೆಗೆದು ಹಾಕ್ಲಿಕ್ಕೆ.
ಕೇಳಿಸ್ಕೊಳ್ತಿರುವಂತಹ ವ್ಯಕ್ತಿಗಿಂತ ಅಪವಾದಿ ಅದನ್ನ ಚೆನ್ನಾಗಿ ಕೇಳಿಸ್ಕೊಂಡು ಯಾವಾಗ ಚಾನ್ಸ್ ಸಿಕ್ಕಿದ್ರೆ ಇದನ್ನ ತೆಗೆದು ಹಾಕ್ಬೋಣ ಅಂತ ಹೇಳಿ ಕಾಯ್ತಿದ್ದಾನಂತೆ. ನಿಜನಾ? ಇದು ನಡೀತಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ನೀವು ಸುವಾರ್ತೆ, ನಾನು ಆಗ್ಲೇ ಹೇಳಿದ್ನಲ್ವಾ, 150 ಜನ ಮೀಟಿಂಗ್ ಬಂದಿದ್ರು. ಒಂದ್ಸರಿ 2015 ಮೀಟಿಂಗ್ ಇಟ್ಟಿದ್ರು ಬ್ರದರ್, 2020 ಮೀಟಿಂಗ್ ಇಟ್ಟಿದ್ರು ಬ್ರದರ್. ಆ ಮೀಟಿಂಗ್ ಸುಮಾರು 150 ಜನ ಹೊಸಬರು ಬಂದ್ರು. ಆ 150 ಜನದಲ್ಲಿ ಇವತ್ತು ನಾನು ಒಬ್ನೇ ನಿಂತಿರುವಂತದ್ದು. 149 ಜನ ಅಡ್ರೆಸ್ ಇಲ್ಲ ಅಂತ ಹೇಳಿ ಹೇಳ್ತಿರ್ತೀರಾ ಅಲ್ವಾ? ಯಾಕೆ ಅಂದ್ರೆ ಆ 149 ಜನನು ಈ ಉಳಿದಂತಹ ಒಳ್ಳೆ ನೆಲ ಬಿಟ್ಟು ಈ ಉಳಿದಂತಹ 3 ಕ್ಯಾಟಗರಿಗಳಿದೆಯಲ್ವಾ, ಈ ರೀತಿಯಾಗಿರುವಂತಹ ನೆಲದಲ್ಲಿ ಬಿದ್ದಿರುವಂತವರು. ಅಂದ್ರೆ ಅವರ ಮನಸ್ಸು ಹೆಂಗಿದೆ, ದೇವರ ವಾಕ್ಯವನ್ನು ಸ್ವೀಕಾರ ಮಾಡ್ಕೋಬೇಕಾದ್ರೆ ಅವರ ಮನಸ್ಸು ನೀಟಾಗಿದ್ಯಾ, ಅದನ್ನ ಸ್ವೀಕಾರ ಮಾಡಿಕೊಳ್ಳುವಂತಹ ಹಂತದಲ್ಲಿದ್ಯಾ, ಅಥವಾ ಬಂಡೆ ನೆಲನ, ಅಥವಾ ಮುಳ್ಳು ಗಿಡಗಳಿಂದ ತುಂಬಿಕೊಂಡಿದ್ಯಾ ಈಗಾಗ್ಲೇ? ಹಾಗಾದ್ರೆ ದೇವರ ವಾಕ್ಯ ಹೆಂಗ್ ಅರ್ಥ ಆಗ್ಬೇಕು ಅವರಿಗೆ? ಈ ಮುಂಚೆನೂ ಒಂದು ಪ್ರಸಂಗದಲ್ಲಿ ಸಾಕಷ್ಟು ಸರಿ ಮಾತಾಡ್ಕೊಂಡಿದ್ವಿ. ದೇವ್ರ ವಾಕ್ಯ ಒಬ್ಬ ವ್ಯಕ್ತಿಗೆ ಅರ್ಥ ಆಗ್ಬೇಕು ಅಂತ ಹೇಳಿ ಹೇಳಿದ್ರೆ, ದೇವ್ರ ವಾಕ್ಯ ಅರ್ಥ ಆಗ್ಲಿಕ್ಕೆ ತನ್ನ ಮನಸ್ಸು ಸಿದ್ಧವಾಗಿರ್ಬೇಕು. ಫಸ್ಟ್ ತನ್ನ ಮನಸ್ಸು ದೇವ್ರ ವಾಕ್ಯ ಅರ್ಥ ಆಗ್ಲಿಕ್ಕೆ ಸಿದ್ಧವಾಗಿರ್ಬೇಕು ಅಂದ್ರೆ ಏನೇನಿರ್ಬೇಕು? ತನ್ನ ಮನಸ್ಸಿನಲ್ಲಿ ಹುಡುಕುವಂತಹದಿರ್ಬೇಕು. ನೀವು ದೇವ್ರ ವಾಕ್ಯವನ್ನ ಒಬ್ರಿಗೆ ಹೇಳಿದಾಗ ಅವರಿಗೆ ಅಪೋಸಿಟ್ ಪರ್ಸನ್ಗೆ ಆ ವಾಕ್ಯ ಅರ್ಥ ಆಗ್ಬೇಕು ಅಂದ್ರೆ ಆ ವ್ಯಕ್ತಿಯ ಮನಸ್ಸು ಹೆಂಗೆಲ್ಲ ಸಿದ್ಧವಾಗಿರ್ಬೇಕು ಅಂತ ಹಿಂದೆ ಮಾತಾಡ್ಕೊಂಡಿದ್ವಿ. ಆ ವ್ಯಕ್ತಿ ಮುಂಚೆ ದೇವರನ್ನ ಹುಡುಕುವಂತವನಾಗಿರ್ಬೇಕು. ಓಕೆ, ನಿಜವಾದ ದೇವ್ರು ಯಾರು ಅಂತ ಹೇಳಿ ಬೇರೆ ಬೇರೆ ಧರ್ಮದಲ್ಲೂ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಹೋಗಿ ಹುಡುಕುವಂತಹ ಒಂದು ಮನಸ್ಥಿತಿ ಇರ್ಬೇಕು ಆ ವ್ಯಕ್ತಿಗೆ. ಅದು ಪ್ರಪ್ರಥಮವಾಗಿ. ಸೆಕೆಂಡ್ ಪಾಯಿಂಟ್, ನಾನು ಉತ್ತಮನು, ನಾನು ಶ್ರೇಷ್ಠನು ಅನ್ನುವಂತಹ ಮನೋಭಾವ ಇರಬಾರ್ದು ಆ ವ್ಯಕ್ತಿಗೆ. ನಾನು ಪಾಪಿನೇ ಅಲ್ಲ ಅನ್ನುವಂತಹ ವ್ಯಕ್ತಿ ಯಾವತ್ತೂ ಸಹ ದೇವ್ರ ಹತ್ರ ಬರ್ಲಿಕ್ಕೆ ಆಗೋದಿಲ್ಲ. ಸೆಕೆಂಡ್ ಪಾಯಿಂಟ್, ಹೌದಾ? ಥರ್ಡ್ ಪಾಯಿಂಟ್, ಇನ್ನು ಹೆಂಗಿರ್ಬೇಕು ಆ ವ್ಯಕ್ತಿಯ ಮನಸ್ಸು? ಏನಾದ್ರೂ ಹೇಳಿದ್ರೆ ಸ್ವೀಕಾರ ಮಾಡ್ಕೊಳ್ಳುವಂತಹ ಮನಸ್ಥಿತಿ ಇರ್ಬೇಕು. ನಾಲ್ಕನೇದಾಗಿ ಕರುಣೆ, ದಯೆ, ಕೃಪೆ ಇವೆಲ್ಲವೂ ಇರ್ಬೇಕು. ಒಳ್ಳೆ ಗುಣಗಳು, ಆತ್ಮಫಲಗಳು ಈ ಮುಂಚೆ ಸ್ವಲ್ಪ ಅದರ ಏನಂತೇವೆ ಅದರ ಬೀಜ ಅದು ಚಿಕ್ಕದಾಗಿ ಎಲ್ಲೋ ಬಿತ್ತಲ್ಪಟ್ಟಿರ್ಬೇಕು. ಇದೆಲ್ಲ ಇದ್ರೆ, ಈ ರೀತಿಯ ವ್ಯಕ್ತಿಯ ಮನಸ್ಸು ಮುಂಚಿತವಾಗಿ ಸಿದ್ಧವಾಗಿದ್ರೆ, ಅವಾಗ ನೀವು ದೇವರ ಬಗ್ಗೆ ಹೇಳಿದ್ರೆ ಆ ವ್ಯಕ್ತಿ ಮನಸ್ಸಲ್ಲಿ ವರ್ಕ್ ಆಗುತ್ತೆ. ಇಲ್ಲದೆ ಹೋದ್ರೆ ಆಗೋದಿಲ್ಲ. ಅದೇ ಇಲ್ಲ ನಾವು ನೋಡ್ತಿರುವಂತಹದ್ದು. ಈ ಬೇರೆ ಬೇರೆ ಕ್ಯಾಟಗರಿಯ ನೆಲಗಳು ಏನಿದೆ, ಈ ಒಂದು ನೆಲದಲ್ಲಿ ಈಗ ಪ್ರಪ್ರಥಮವಾಗಿ ನಾವೇನು ಓದ್ತಿದೀವಿ, ಇವರು ಕೇಳಿಸ್ಕೊಳ್ತಾರೆ ಆದ್ರೆ ಗ್ರಹಿಸುವುದಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡುವುದಿಲ್ಲ, ಮನಸ್ಸಿಗೆ ಒಳಗಡೆ ತಗೊಳ್ಳೋದಿಲ್ಲ. ಹಿಂಗೆ ಕಣ್ಣು ಓಪನ್ ಮಾಡ್ಕೊಂಡೇ ಇರ್ತಾರೆ ಪ್ರಸಂಗ ಕೇಳ್ಬೇಕಾದ್ರೆ. ಸತ್ಯವೇದವನ್ನ ಓದ್ತಾನೆ ಇರ್ತಾರೆ ಡಿಲಿಜೆಂಟ್ ಆಗಿ, ಆದ್ರೆ ಒಳಗಡೆ ತಗೊಳ್ತಿಲ್ಲ. ನಾನಾಗ್ಲೇ ಹೇಳಿದ್ನಲ್ವಾ, ನೀ ಕೊನೆಯವರೆಗೂ ಹೇಳೋವರೆಗೂ ಹೂಗುಡ್ತಾನೆ ಇರ್ತಾರೆ. ಹೂ ಬ್ರದರ್ ಕರೆಕ್ಟ್ ಬ್ರದರ್ ಅಂತ ಇರ್ತಾರೆ. ಕೊನೆಯಲ್ಲಿ ಇಲ್ಲ ಬ್ರದರ್ ಇದು ಹಂಗಲ್ಲ ಅನ್ಬಿಡ್ತಾರೆ. ಹೌದಾ? ಕೇಳಿ ಒಳಗಡೆ ತಗೊಳ್ತಿಲ್ಲ. ನೀವು ಕೇಳಿರುವಂತಹದ್ದನ್ನು ಅಲ್ಪ ಸ್ವಲ್ಪ ಏನಾದ್ರು ಮಿಕ್ಕಿದ್ರೆ ಬಂದು ಅಪವಾದಿ ಎತ್ಕೊಂಡು ಹೋಗ್ಲಿಕ್ಕೆ ಕಾಯ್ತಿರ್ತಾನಂತೆ ಅದನ್ನು ಸಹ. ಇದು ಮೊದಲನೇ ವರ್ಗದ ನೆಲನ. ಇನ್ನೊಂದ್ಸಾರಿ, ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿದ್ದದ್ದನ್ನು ತೆಗೆದು ಹಾಕುತ್ತಾನೆ. ಈ ಮನುಷ್ಯನೇ ಬೀಜ ಬಿದ್ದ ದಾರಿ ಮೊಗ್ಗಲಾಗಿರುವನು. ಅಂದ್ರೆ ಬಾರ್ಡರ್ ಅಲ್ಲಿ ಬೀಜ ಬಿದ್ದಿತ್ತಲ್ವಾ, ನೆಲದ ಮೇಲೆ, ಅಂದ್ರೆ ಒಳ್ಳೆ ನೆಲದಲ್ಲಲ್ಲದೆ ರೋಡ್ ಮೇಲೆ ಅಥವಾ ಒಂದು ಈ ಕಟ್ಟೆಯನ್ನು ಕಟ್ಟಿರ್ತಾರಲ್ವಾ, ಆ ಕಟ್ಟೆ ಮೇಲೆ ಬಿದ್ದಂತಹ ಬೀಜಗಳು ಇವರೇ. ಆ ಬೀಜ ಬಿದ್ದಿರುವಂತಹ ನೆಲಗಳು ಇವರೇ. ಏನು? ಕೇಳಿದಾಗಿಯೂ ಸಹ ಅದನ್ನ ಗ್ರಹಿಸದೆ, ಅದನ್ನೊಳಗಡೆ ತಗೊಳ್ಳದೆ ತಿರಸ್ಕಾರ ಮಾಡುವಂತವ್ರು. ಸ್ವಲ್ಪ ಜನಕ್ಕೆ ನೀವೇನಾದ್ರೂ ವಾಕ್ಯ ಹೇಳಲಿಕ್ಕೆ ಹೋಗಿ, ಇಲ್ಲ ಬರ್ತಾರೆ ನಮ್ಮ ಪಾಸ್ಟ್ ಹೇಳಿರುವಂತಹದ್ದೇ ಕರೆಕ್ಟ್, ಇಲ್ಲ ನೀವು ಸತ್ಯವೇದವನ್ನು ತೋರಿಸ್ತಿರ್ತೀರ, ನೀವ್ ಹೇಳುವಂತಹ ವಾಕ್ಯ ಅವ್ರ ಕಿವಿ ಕೇಳಿಸ್ತದೆ, ಸತ್ಯವೇದದ ಮೂಲಕನೇ ಎಲ್ಲ ರೆಫರೆನ್ಸ್ ಹೇಳ್ತಿರ್ತೀರ, ನಿಜವಾಗಿರುವಂತ ಸುವಾರ್ತೆನೆ ಹೇಳ್ತಿರ್ತೀರ. ಕೊನೆಯಲ್ಲಿ ಅವ್ರು ಕೊಡುವಂತ ಕನ್ಕ್ಲೂಷನ್ ಒಂದೇ, ಇಲ್ಲ ಬ್ರದರ್ ನಮ್ ಪಾಸ್ಟ್ ಹೇಳಿದ್ದೆ ಕರೆಕ್ಟ್. ಅಂದ್ರೆ ನೀವ್ ಹೇಳಿದ್ದನ್ನ ಅವ್ರು ಕೇಳಿಸ್ಕೊಂಡ್ರ ಇಲ್ವಾ? ಕೇಳಿಸ್ಕೊಂಡ್ರು, ಅದ್ರ ಒಳಗಡೆ ಮಾತ್ರ ತಗೊಂಡ್ಲಿಲ್ಲ ಅಲ್ವಾ? ಇವರೇ ದಾರಿಯ ಮೊಗ್ಗಲಲ್ಲಿ ಬಿದ್ದಿರುವಂತಹ ಬೀಜ ಬಿದ್ದಿರುವಂತಹ ನೆಲಗಳು. ಓಕೆ, ಇದು ಫಸ್ಟ್ ಕ್ಯಾಟಗರಿ. ಈ ರೀತಿಯಾಗಿರುವಂತವ್ರು ನಮ್ಮ ಸುತ್ತ ಇದ್ದಾರೆ. ನಮಗ ಅರ್ಥ ಆಯ್ತಲ್ವಾ? ನಮ್ಮ ಸುತ್ತ ಇದ್ದಾರೆ ಈ ರೀತಿಯಾಗಿರುವಂತಹ ಜನ. ಸಾಕಷ್ಟು ಜನ ಇದ್ದಾರೆ. ನೆಕ್ಸ್ಟ್ 20ನೇ ವಚನ, ಎರಡನೇ ಕ್ಯಾಟಗರಿಯ ನೆಲದ ಬಗ್ಗೆ ಮಾತಾಡ್ತಿದ್ದಾರೆ. ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ಇನ್ನೊಂದ್ ಸ್ವಲ್ಪ ಜನ ಇರ್ತಾರೆ ಎರಡನೇ ಕ್ಯಾಟಗರಿಯಲ್ಲಿರುವಂತಹ ಜನ. ಇವ್ರು ಹೆಂಗ್ ಗೊತ್ತಾ? ನೀವ್ ವಾಕ್ಯವನ್ನ ಹೇಳ್ತಿದ್ದೀರಾ ಅಂತ ಅನ್ಕೊಳ್ಳಿ, ಹೌದು ಬ್ರದರ್ ಕರೆಕ್ಟ್ ಬ್ರದರ್, ನಾವ್ ಇಂಥ ವಾಕ್ಯವನ್ನ ಇವತ್ವರೆಗೂ ಕೇಳೇ ಇಲ್ಲ ಬ್ರದರ್ ಅಂತ ಅನ್ನುವಂಥವ್ರು. ಅದಕ್ಕೆ ಅಲ್ಲಿ ಬರ್ದಿರುವಂತಹದ್ದು, ವಾಕ್ಯವನ್ನ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ನೀವ್ ಹೇಳ್ಬೇಕಾದ್ರೆ, ಬ್ರದರ್ ಇದರ ಅರ್ಥ ಇದು ಬ್ರದರ್ ಅಂತ ಹೇಳಿ ನೀವ್ ಹೇಳ್ಬೇಕಾದ್ರೆ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ನಿಜವಾದ ದೇವ್ರು ಯೇಸು ಕ್ರಿಸ್ತರು ಅಂತಾನೆ ಒಬ್ಬ ಅನ್ಯ ಜನಕ್ಕೆ ತಿಳಿಸ್ಬೇಕಾದ್ರೆ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಕ್ರೈಸ್ತನ ಹತ್ರ ಹೋಗ್ಬಿಟ್ಟು ನಿಜವಾದ ಸುವಾರ್ತೆ ಅಂದ್ರೆ ಇದು ಬ್ರದರ್, ಹೀಗಿರ್ಬೇಕು ಅಂದ್ರೆ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಕರೆಕ್ಟ್ ಬ್ರದರ್, ಸೂಪರ್ ಬ್ರದರ್, ನೀವ್ ಇವತ್ವರೆಗೂ ಹೇಳಿರುವಂತಹದನ್ನ ಈ ಮುಂಚೆ ನಾವು ಯಾವತ್ತೂ ಸಹ ಯಾರ ಬಾಯಲ್ಲೂ ಕೇಳೇ ಇಲ್ಲ ಬ್ರದರ್, ಸೂಪರ್ ಬ್ರದರ್.
ಅಂತಾರೆ, ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಆದ್ರೆ ಮುಂದೆ ಏನಾಗತ್ತಂತೆ, ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ. ಸೂಪರ್ ಬ್ರದರ್ ಅಂತ ಅನ್ನುವಂತಹ ಜನ ಸ್ವಲ್ಪ ಜನ, ಎಲ್ರು ಅಂತ ಹೇಳ್ತಿಲ್ಲ, ಸೂಪರ್ ಬ್ರದರ್ ಇದೇ ನಿಜವಾದ ವಾಕ್ಯ ಬ್ರದರ್ ಅಂತ ಅಂದ್ರು ಅಂತ ಅನ್ಕೊಳ್ಳಿ ಯಾರಾದ್ರು. ಇವರಲ್ಲಿ ಸ್ವಲ್ಪ ಜನ ನೆಕ್ಸ್ಟ್ ವಾರ ಕಾಣಿಸ್ಕೊಳ್ಳೋದಿಲ್ಲ. ಗೊತ್ತಾ? ಆಮೇಲೆ ನೀವ್ ಹೇಳ್ತಿರುವಂತಹದೆಲ್ಲ ನಿಜ ಬ್ರದರ್, ಈ ರೀತಿ ಯಾರು ತಿಳಿಸೇ ಇಲ್ಲ ಬ್ರದರ್ ವಾಕ್ಯವನ್ನ ಮುಂಚೆ ಅಂತ ಅಂತಾರಂತೆ. ಆದ್ರೆ ನೆಕ್ಸ್ಟ್ ವಾರ ಕಾಣಿಸ್ಕೊಳ್ಳೋದಿಲ್ಲ. ಹೋದ್ವಾರನೇ ಸೂಪರ್ ಅಂದ್ರಲ್ವಾ, ಹೋದ್ವಾರನೇ ನಿಮಗಿಂತ ಯಾರು ಚೆನ್ನಾಗಿ ಹೇಳೋದಿಲ್ಲ ಅಂದ್ರಲ್ವಾ, ಹೋದ್ವಾರನೇ ಇದೇ ನಿಜವಾಗ್ಲೂ ಅರ್ಥ ಬ್ರದರ್, ನನ್ಗೆ ಗೊತ್ತಾಗೋಯ್ತು ಬ್ರದರ್, ಇನ್ ಮುಂದೆ ಇದಕ್ಕೋಸ್ಕರನೇ ಜೀವಿಸ್ತೀನಿ ಅಂದ್ರಲ್ವಾ, ಈ ವಾರ ಕಾಣಿಸ್ಕೊಂಡಿಲ್ಲ ಅಂತ ಅಂದ್ರೆ ಸತ್ಯವೇದ ಅದಕ್ಕೆ ಮುಂಚಿತವಾಗಿ ಸಲ್ಯೂಷನ್ ಅನ್ನ ಹೇಳಿದೆ. ಏನಂತೆ? ಇವರಿಗೆ ಬೇರಿಲ್ಲದೆ ಇರುವಂತಹ ಕಾರಣ ತಾವು ಕೇಳಿದಂತಹ ವಾಕ್ಯದ ನಿಮಿತ್ತ ಒಂದು ಸಂಕಟ ಆಗಲಿ ಬಾಧೆ ಆಗಲಿ ಬಂದ್ರೆ ಬಿಟ್ಟು ಹೊರಟೋಗ್ತಾರೆ. ನೀವು ಅನ್ಯ ಜನರ ಹತ್ರ ಹೋಗ್ತೀರಾ, ನೀವ್ ಹೇಳ್ತೀರಾ ಯೇಸು ಕ್ರಿಸ್ತರ ನಿಜವಾದ ದೇವರು ಅಂತ ಹೇಳಿ ಅವ್ರಿಗೆ ಹೇಳಿ ನಂಬಿಸ್ತೀರಾ. ಓಕೆ, ಅವರು ನೀವು ಕೇಳಿದಂತಹ ಪಾಯಿಂಟ್ಸ್ ಅನ್ನೆಲ್ಲ ಆಲೋಚನೆ ಮಾಡಿದ ನಂತರ ಹೌದು ಬ್ರದರ್ ಯೇಸು ಕ್ರಿಸ್ತರ ನಿಜವಾದ ದೇವರು ಅಂತ ಅಂತಾರೆ ಅಂತ ಅನ್ಕೊಳ್ಳಿ. ಓಕೆ, ಈಗ ನೀವು ಮನೆಗ್ ಬರ್ತೀರಾ, ಸೂಪರ್ ಈ ವ್ಯಕ್ತಿ ನೆಕ್ಸ್ಟ್ ವಾರದಿಂದ ಚರ್ಚ್ಗೆ ಬರ್ತಾನೆ ಅನ್ಕೊಂಡು ಮನೆಗ್ ಬರ್ತೀರಾ. ಆ ವ್ಯಕ್ತಿ ಚರ್ಚ್ಗಲ್ಲ, ನಿಮ್ ಕಾಲು ಸಹ ಎತ್ತೋದಿಲ್ಲ, ಬ್ಲಾಕ್ ಮಾಡಿ ಇಟ್ಬಿಡ್ತಾನೆ. ಹೋದ್ವಾರನೇ ಯೇಸು ಕ್ರಿಸ್ತರ ನಿಜವಾದ ದೇವರು ಅಂದ, ನನ್ ಸುವಾರ್ತೆ ಹೇಳಿದ್ದೆಲ್ಲ ಕೇಳ್ಬಿಟ್ಟು ಅಂತ ನಿಮಗ್ ಅನ್ನಿಸ್ತಿರುತ್ತೆ, ಚುಚ್ತಾ ಇರುತ್ತೆ ನಿಮ್ ಮನಸ್ಸಲ್ಲಿ. ಅವಾಗ ಏನ್ ಅರ್ಥ ಮಾಡ್ಕೊಬೇಕು ಅಂದ್ರೆ, ಈ ವ್ಯಕ್ತಿ ಎರಡನೇ ಕ್ಯಾಟಗರಿಯ ನೆಲ ಹೊಂದಿರುವಂತಹ, ಅಂದ್ರೆ ಎರಡನೇ ಕ್ಯಾಟಗರಿಯ ಮನಸ್ಸನ್ನ ಹೊಂದಿರುವಂತಹ ನೆಲ ಅಂತ ಅರ್ಥ ಮಾಡ್ಕೋಬೇಕು. ಯಾಕೆ? ಕಳೆದ ವಾರ ಏನಾಗಿರ್ಬೋದು ಈ ವ್ಯಕ್ತಿಯ ಜೀವನದಲ್ಲಿ ಅಂತ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ನೋಡಿ. ಓಕೆ, ನಿಮ್ ಹತ್ರ ವಾಕ್ಯ ಕೇಳದ್ನ, ಯೇಸು ಕ್ರಿಸ್ತರ ನಿಜವಾದ ದೇವರು ಅಂತ ಹೇಳಿ ನಂಬದ್ನ, ನೆಕ್ಸ್ಟ್ ಇವಾಗ ಹೋಗಿ ಹೇಳ್ತಾನೆ ಯಾರ ಹತ್ರ? ಬಂಧು ಬಳಗದ ಹತ್ರನೋ ಅಣ್ಣ ತಮ್ಮಂದಿರ ಹತ್ರನೋ ಹೋಗಿ ಹೇಳ್ತಾನೆ, ಇಲ್ಲ ನನಗೆ ಇವತ್ತೊಬ್ರು ಸುವಾರ್ತೆ ಹೇಳಿದ್ರು, ಯೇಸು ಕ್ರಿಸ್ತರ ನಿಜವಾದ ದೇವರು ಇದರ ಪ್ರಕಾರ. ಯಾಕಂದ್ರೆ ಅವ್ರು ಬೇರೆ ಬೇರೆ ಪಾಯಿಂಟ್ಸ್ ಅನ್ನೆಲ್ಲ ತೋರಿಸಿದ್ರು, ಯಾರು ನಿಜವಾದ ದೇವರು ಅಂತ ಹೇಳಿ ಒಂದಷ್ಟು ಪಾಯಿಂಟ್ಸ್ ಹೇಳಿದ್ರು. ಅದೆಲ್ಲವನ್ನ ಆಲೋಚನೆ ಮಾಡಿ ನೋಡಿದ ನಂತರ ನನಗೂ ಯೇಸು ಕ್ರಿಸ್ತರ ನಿಜವಾದ ದೇವರು ಅಂತ ಅನ್ನಿಸ್ತು ಅಂತ ಆ ವ್ಯಕ್ತಿ ಹೋಗಿ ಅಣ್ಣ ತಮ್ಮಂದಿರ ಹತ್ರನೋ ಬಂಧು ಬಳಗದವ್ರ ಹತ್ರನೋ ಹೇಳ್ತಾರೆ. ಇವಾಗ ಬಂಧು ಬಳಗದವ್ರು ಒಂದು ಕಂಡೀಷನ್ ಹಾಕ್ತಾರೆ, ಒಂದು ವೇಳೆ ನೀನ್ ಯೇಸು ಕ್ರಿಸ್ತರ ನಿಜವಾದ ದೇವ್ರು ಅಂತ ಹೇಳಿ ನಂಬೋ ಹಂಗಿದ್ರೆ ನೀನು ಬಹಿಷ್ಕರಿಸಲ್ಪಡ್ತೀಯ, ನೀನನ್ನ ಊರಿಂದ ಹೊರಗಡೆ ಹಾಕ್ತಿವಿ, ನಿನಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಈಗ ಆ ವ್ಯಕ್ತಿಗೆ ಬಂದಿರುವಂತಹದ್ದೇನು ಅಂತ ನೀವ್ ಹೇಳಿ? ತಾನು ಕೇಳಿದ ವಾಕ್ಯದ ನಿಮಿತ್ತ ಹಿಂಸೆ ಆಗಲಿ ಸಂಕಟವಾಗಲಿ ಆ ವ್ಯಕ್ತಿ ಅನುಭವಿಸ್ತಿದ್ದಾನೆ. ನಿಜನಾ? ಈಗ ನಮ್ಗೆ ಅರ್ಥ ಆಯ್ತಾ? ಆ ವ್ಯಕ್ತಿ ನಿಜವಾಗ್ಲೂ ಸುವಾರ್ತೆ ಕೇಳಿದ ನಂತರ ತಾನು ಕೇಳಿದ ಸುವಾರ್ತೆಯ ನಿಮಿತ್ತ ಒಂದು ಹಿಂಸೆ ಬಂತು ಅಥವಾ ಒಂದು ಸಂಕಟ ಬಂತು ಆ ವ್ಯಕ್ತಿಗೆ, ಹೌದಾ? ತನ್ನ ಕುಟುಂಬದ ಕಡೆಯಿಂದನೋ ಅಥವಾ ತನ್ನ ಬಂಧು ಬಳಗದ ಕಡೆಯಿಂದನೋ ಒಂದು ಸಂಕಟನೋ ಒಂದು ಬಾಧೆನೋ ಬಂತು. ಈಗ ಅಲ್ಲಿ ಬಂದಿರುವಂತಹ ಸಂಕಟದಿಂದ ಏನ್ ಮಾಡ್ದ ಗೊತ್ತಾ? ನನ್ನ ಕುಟುಂಬನೇ ನನಗೆ ಇಂಪಾರ್ಟೆಂಟು, ಬೇಡ, ನಿಜವಾಗಿ ಇರುವಂತಹ ದೇವರು ಯೇಸು ಕ್ರಿಸ್ತರು ಹೌದು ಅಲ್ವೋ ಇದು ನನಗೆ ಬೇಡವಾಗಿರುವಂತಹ ವಿಚಾರ. ಇಲ್ಲಿ ಒಂದ್ ವೇಳೆ ನನ್ನ ಬಂಧು ಬಳಗ ನನ್ನ ಆಚೆ ಇಟ್ರೆ ನನಗೆ ಬರ್ಬೇಕಾಗಿರುವಂತಹ ಆಸ್ತಿಯಲ್ಲಿ ಪಾಲೂ ಸಹ ಬರೋದಿಲ್ಲ ನನ್ಗೆ ಅಂತ ಹೇಳಿ ನಿಮ್ಮ ನಂಬರ್ ಅನ್ನ ಬ್ಲಾಕ್ ಮಾಡಿ ಟಾಟಾ ಮಾಡಿದ್ರು. ಹೌದಾ? ಇದೇ ಅಲ್ವಾ ಆಗಿತ್ತು? ಎಕ್ಸಾಕ್ಟ್ ಆಗಿ ಇದನ್ನು ಸತ್ಯವೇದದಲ್ಲಿ ಬರ್ಸಿದಾರ. ತಾನು ಕೇಳಿದಂತಹ ವಾಕ್ಯದ ನಿಮಿತ್ತ ಸಂಕಟನೋ ಹಿಂಸೆನೋ ಬಂದಾಗ ಆ ವ್ಯಕ್ತಿಗೆ ಬೇರಿಲ್ಲದೆ ಇರುವಂತಹ ಕಾರಣದಿಂದ ಆ ವ್ಯಕ್ತಿ ಅಲ್ಲಿಗೆ ಅದನ್ನ ಬಿಟ್ಬಿಟ್ಟ. ಇವ್ರು ಯಾರು? ಬಂಡೆ ಮೇಲೆ ಬಿದ್ದಿರುವಂತಹ ಬೀಜ ಬಿದ್ದಿರುವಂತಹ ನೆಲಗಳು, ಮನಸ್ಸನ್ನ ಹೊಂದಿರುವಂತವರು ಅಲ್ವಾ? ಇದು ಅರ್ಥ ಆಯ್ತಾ ನಮಗೆ? ಇದು ಅನ್ಯ ಜನರ ಕುರಿತಂತೆ. ಇವಾಗ ನಾವು ನೋಡಿರುವಂತಹದ್ದು ನೆನ್ಪಿಟ್ಕೊಳ್ಳಿ, ಒಂದನೇ ಕ್ಯಾಟಗರಿಯ ಮನಸ್ಸನ್ನ ಹೊಂದಿರುವಂತವ್ರು, ಒಂದನೇ ಕ್ಯಾಟಗರಿಯ ನೆಲದ ಬಗ್ಗೆ ಈಗಾಗಲೇ ಆಲೋಚನೆ ಮಾಡಿದೀವಿ. ದಾರಿ ಮೊಗ್ಗಲಲ್ಲಿ ಬಿದ್ದಿರುವಂತಹ ಜನ ಯಾರು ಅಂತ ಈಗಾಗಲೇ ಆಲೋಚನೆ ಮಾಡಿದೀವಿ. ಈಗ ಎರಡನೇ ಕ್ಯಾಟಗರಿಯ ನೆಲದ ಬಗ್ಗೆ ಆಲೋಚನೆ ಮಾಡಿ ನೋಡ್ತಿದೀವಿ. ಎರಡನೇ ಕ್ಯಾಟಗರಿಯ ನೆಲ ಯಾವುದು? ಬಂಡೆ ಮೇಲೆ ಬೀಜ ಬಿದ್ದಿರುವಂತಹ ನೆಲಗಳು. ಓಕೆ, ಈಗ ಈ ಎರಡನೇ ಕ್ಯಾಟಗರಿಯಲ್ಲಿ ಹಾಗಾದ್ರೆ ಅನ್ಯ ಜನಕ್ಕೆ ಯಾವ ರೀತಿಯಾಗಿರುವಂತಹ ಶ್ರಮೆ ಬರ್ಬೋದು ತಾವು ಕೇಳಿರುವಂತಹ ವಾಕ್ಯದ ನಿಮಿತ್ತ ಅವ್ರು ಬಿಟ್ಟು ದೂರ ಆಗ್ಲಿಕ್ಕೆ? ಅಂದ್ರೆ ಈಗ ನಾನು ಹೇಳಿದ್ನಲ್ವಾ, ಬಂಧು ಬಳಗದವ್ರು ಬರ್ಬೋದು, ನೀನ್ ಒಂದ್ ವೇಳೆ ಯೇಸು ಕ್ರಿಸ್ತರನ್ನ ನಂಬ್ಕೊಂಡ್ರೆ ನೀನು ಊರಿಂದ ಹೊರಗಡೆ ಕಳಿಸ್ತೀವಿ, ನೀನನ್ನು ಬಹಿಷ್ಕಾರ ಹಾಕ್ತೀವಿ, ನಿನಗ್ ಬರ್ಬೇಕಾಗಿರುವಂತ ಆಸ್ತಿಯಲ್ಲಿ ಯಾವ ಪಾಲು ಸಹ ನಿನಗೆ ಸಿಕ್ಕೋದಿಲ್ಲ, ನೀನ್ ನಮ್ಮ ಮನೆಗ್ ಬರ್ಬೇಡ, ನಿನ್ ಮನೆಯಿಂದ ಹೊರಗಡೆ ಹಾಕ್ತಿವಿ. ಇದೇನಿದು? ತಾನು ಕೇಳಿರುವಂತಹ ಸುವಾರ್ತೆಯ ನಿಮಿತ್ತ ಒಬ್ಬ ಅನ್ಯ ಜನನಿಗೆ ಬರಬಹುದಾಗಿರುವಂತಹ ಶ್ರಮೆಗಳು.
ಓಕೆ. ಈಗ ಬೇರಿಲ್ಲದೆ ಇರುವಂತಹ ಕಾರಣದಿಂದ ಸಾಕಷ್ಟು ಜನ ತಾವು ಕೇಳಿರುವಂತಹ ಸುವಾರ್ತೆ ನಿಜವಾಗಿದ್ರೂ ಸಹ ಅದನ್ನ ಬಿಟ್ಟು ಹೋಗ್ತಾರೆ. ಓಕೆ. ಇದು ಅನ್ಯ ಜನರಿಗೆ ಸಂಬಂಧಪಟ್ಟಂತೆ. ಇನ್ನ ಕ್ರೈಸ್ತರೇ ಅಂತ ಅನ್ಕೊಳ್ಳಿ. ಇವ್ರಿಗೆ ನಿಜವಾದ ಸುವಾರ್ತೆಯನ್ನು ಹೇಳಿದ್ದೀರಾ. ಈ ಮುಂಚೆ ಕ್ರೈಸ್ತರೇ ಅಂತ ಅನ್ಕೊಂಡಿದ್ರು ಇವರು. ಅವ್ರಿಗೆ ಯಾಕಂದ್ರೆ ಕ್ರೈಸ್ತರಿಗೂ ಸಾಕಷ್ಟು ಜನ ನೀವು ಸಾಕಷ್ಟು ಸರಿ ನಿಜವಾದ ಸುವಾರ್ತೆಯನ್ನು ತಿಳಿಸ್ಬೇಕಾಗಿರುವಂತ ಅನಿವಾರ್ಯತೆ ಬರುತ್ತಲ್ವಾ. ಓಕೆ. ನೀವು ಹೋಗಿ ನಿಜವಾದ ಸುವಾರ್ತೆಯನ್ನ ಹೇಳ್ತೀರಾ. ನೀವಿಷ್ಟ ದಿನ ನಂಬಿರುವಂತಹದಲ್ಲ ಬ್ರದರ್, ಅದಕ್ಕಿಂತ ಮೀರಿರುವಂತಹದ್ದು ಇನ್ನೊಂದಿದೆ, ಇದು ನಿಜ, ಇದು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ. ಅವರು ಅಷ್ಟೇ ತುಂಬಾ ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ. ನೀವು ಹೇಳುವವರೆಗೂ ತುಂಬಾ ಚೆನ್ನಾಗಿ ಅದನ್ನ ಅಂಗೀಕರಿಸ್ತಾರೆ. ಹೌದು ಬ್ರದರ್, ಇದೇ ನಿಜ ಬ್ರದರ್, ಇಷ್ಟ ದಿನ ನಾನು ಕೇಳಿರುವಂತಹದ್ದು ನಾನು ಮೋಸ ಹೊರಟೋದೆ ಬ್ರದರ್, ನಾನು ವೇಸ್ಟ್ ಮಾಡ್ಕೊಂಡೆ ಬ್ರದರ್ ಟೈಮ್ ಅನ್ನು. ನೀವು ಹೇಳ್ತಿರುವಂತಹ ನಿಜ, ನೀವು ತೋರಿಸ್ತಿರುವಂತಹ ವಚನಗಳೆಲ್ಲ ನಿಜ, ಇದರ ಅರ್ಥ ಇದೆ ಅಂತ ಸ್ವೀಕಾರ ಮಾಡ್ತಾರೆ. ಕ್ರೈಸ್ತನೇ ಆ ವ್ಯಕ್ತಿ ಮುಂಚೆನೂ ಸಹ ಬ್ಯಾಪ್ಟಿಸಂ ತಗೊಂಡಿದ್ದಾನೆ, ಆದ್ರೆ ನಿಜವಾದ ಸುವಾರ್ತೆ ಗೊತ್ತಿಲ್ಲ. ಓಕೆ. ಈಗ ನೀವು ಹೇಳಿರುವಂತಹದನ್ನೆಲ್ಲ ಸಂತೋಷವಾಗಿ ಅಂಗೀಕಾರ ಮಾಡ್ತಾನೆ. ಓಕೆ. ಈಗ ತಾನು ಕೇಳಿರುವಂತಹದನ್ನೆಲ್ಲ ಹೋಗಿ ಸಭೆಯಲ್ಲಿ ಹೇಳ್ತಾನೆ. ಏನಂತ, ಇದಲ್ಲ ನಿಜ, ಇದೇ ನಿಜ ಅಂತ ಹೇಳಿ ಯಾವ್ದೋ ಒಬ್ಬ ವಿಶ್ವಾಸಿ ಹತ್ರನೋ ಯಾತ್ರನೋ ಹೇಳ್ತಾನೆ. ಈಗ ಸಭಾಪಾಲಕರಿಂದ ನೆಕ್ಸ್ಟ್ ವಾರ ಕ್ಲಾಸ್ ಏನು, ನಮ್ಮ ಸಭೆಗೆ ನೀನ್ ಬರೋ ಹಂಗೆ ಇಲ್ಲ, ನಾವು ಹೇಳಿರುವಂತ ಸುವಾರ್ತೆಯನ್ನ ಬಿಟ್ಟು ಬೇರೆ ಸುವಾರ್ತೆಯನ್ನ ನೀನ್ ಕೇಳಿದ್ರೆ ನಮ್ಮ ಸಭೆಗೆ ನೀನ್ ಬರೋ ಹಂಗೆ ಇಲ್ಲ, ಕಾಲೇ ಇಡಬೇಡಿ ನಮ್ಮ ಸಭೆ ಕಡೆ ಅಂತ ಹೇಳ್ತಾರೆ. ಹೌದಾ? ಇವಾಗ ನೀವ್ ಹೇಳಿ, ಇದೇನಿದು ಈತನಿಗೆ ತಾನು ಕೇಳಿರುವಂತಹ ನಿಜವಾದ ಸುವಾರ್ತೆಯ ನಿಮಿತ್ತವಾಗಿ ಬಂದಿರುವಂತಹ ಸಂಕಟ, ಹಿಂಸೆ ನಿಜನಾ? ಆ ಸಿಚುವೇಶನ್ ಅನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿಲ್ಲದೆ ಸಾಕಷ್ಟು ಜನ ಹಿಂದೆ ಹೋಗ್ತಾರೆ. ಹೌದಾ? ಹಾಗಾದ್ರೆ ಬೇಡ, ನಮ್ ಸಭೆಯಿಂದಾನೇ ಹೊರಗಡೆ ಹಾಕ್ಬಿಟ್ರೆ ಇನ್ನೇನಿದೆ ಜೀವನ, ಇನ್ನೇನಿದೆ ಬದುಕು, ಬೇಡ ನಿಜವಾದ ಸುವಾರ್ತೆ, ಟಾಟಾ ಬಾಯ್ ಬಾಯ್ ಅಲ್ವಾ? ಹಾಗಾದ್ರೆ ಅನ್ಯ ಜನರಿಗೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ, ಬೇರಿಲ್ಲದೆ ಇರುವಂತಹದ್ದು, ದೃಢವಾಗಿಲ್ಲದೆ ಇರುವಂತಹದ್ದು ಅನ್ಯ ಜನರಿಗೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತಾನು ನೋಡಿದೀವಿ. ಒಬ್ಬ ಕ್ರೈಸ್ತನಿಗೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನುವಂತಹದನ್ನು ನೋಡಿದೀವಿ. ಎರಡನೇ ಕ್ಯಾಟಗರಿಯಲ್ಲಿ ಇದ್ದೀವಿ. ಎರಡನೇ ಕ್ಯಾಟಗರಿಯ ನೆಲವನ್ನ ಆಲೋಚನೆ ಮಾಡಿ ನೋಡ್ತಾ ಇದೀವಿ. ಇಲ್ಲಿ ಹೇಳ್ಬೇಕಾದ್ರೆ ಸಂತೋಷವಾಗಿ ಜನ ಅದನ್ನ ಸ್ವೀಕಾರ ಮಾಡ್ತಾರಂತೆ. ಹೌದು ಬ್ರದರ್, ಕರೆಕ್ಟ್ ಬ್ರದರ್, ನಿಜ ಬ್ರದರ್ ಅಂತ ಸ್ವೀಕಾರ ಮಾಡ್ತಾರಂತೆ. ಬೇರಿಲ್ಲದೆ ಇರುವಂತಹ ಕಾರಣ, ಒಂದ್ ಚಿಕ್ಕದಾಗಿ ಹಿಂಸೆ ಬಂದ್ರೆ, ಒಂದ್ ಚಿಕ್ಕದಾಗಿ ಕಷ್ಟ ಬಂದ್ರೆ ಅದನ್ನ ಬಿಟ್ಬಿಡ್ತಾರಂತೆ. ಅದು ಎರಡನೇ ವರ್ಗದ ಜನ. ಇನ್ನೊಂದ್ಸರಿ ಅವರನ್ನ ಇವಾಗ ಚೆನ್ನಾಗಿ ಅರ್ಥ ಆಗ್ಬೇಕು ನಾವು ಓದಿದ್ರೆ. 20ನೇ ವಚನದಿಂದ, ಒಬ್ಬನು ವಾಕ್ಯವನ್ನು ಒಬ್ಬನು ಕೇಳಿ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ. ಅರ್ಥ ಆಯ್ತಾ ನಮಗೆ? ಈ ಜನರು ಯಾರು, ಈ ವರ್ಗದಲ್ಲಿ ಬೀಳುವಂತಹ ಜನ ಯಾರು ಅಂತ ಅರ್ಥ ಆಯ್ತಾ? ಮೊದಲನೇ ವರ್ಗದ ಜನರಿಗೂ ಈ ಇಲ್ಲಿ ನೀವು ನೋಡಿದಂತಹ ಎರಡನೇ ವರ್ಗದ ಜನರಿಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳ್ತೀರಾ ಯಾರಾದ್ರೂ? ಮೊದಲನೇ ವರ್ಗದ ಜನ ಯಾರು ಅವರಿಗೂ, ಎರಡನೇ ವರ್ಗದ ಜನ ಯಾರು ಅವರಿಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಯಾರಾದ್ರೂ ಹೇಳಿ. ವಾವ್. ಮೊದಲನೆಯವರು ವಾಕ್ಯ ಕೇಳಿ ಅದನ್ನ ಸ್ವೀಕಾರ ಮಾಡ್ಕೊಂಡಿರಲ್ಲ. ಎರಡನೇವರು ವಾಕ್ಯ ಕೇಳಿದ್ರು ಕೂಡ ಅವರಿಗೆ ಬೇರಿಲ್ಲದ ಕಾರಣ ಅವ್ರೇನಾದ್ರು ಎಡವಿ ಬೀಳ್ತಾರೆ. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕು, ಇನ್ನು ವಿವರವಾಗಿ ಹೇಳ್ಬೇಕು ಅದೇನು ಅಂತ. ಮೊದಲನೇ ವರ್ಗದವರಿಗೆ ವಾಕ್ಯ ಕೇಳೋದಕ್ಕೆ ಮನಸ್ಸಿಲ್ಲನ, ಕೇಳಿದ್ರು ಅವ್ರಿಗೆ ನಿಜವಾಗಿ ಮನಸ್ಸಿಲ್ಲ. ಎರಡನೇದವ್ರಿಗೆ ಮನಸ್ಸಿದ್ರೂ ಅವ್ರಿಗೆ ನಂಬಿಕೆ ಇಲ್ಲದ ಕಾರಣ ಬೇಗ ಬಿದ್ದೋಗ್ಬಿಡ್ತಾರೆ. ನಂಬಿಕೆ ಇಲ್ಲದ ಕಾರಣ ಅಂದ್ರೆ ಹಿಂಸೆ ಸಂಕಟ ಬಂದ್ರೆ ಬೇಗ ದೂರ ಆಗ್ತಾರೆ. ಮೊದಲನೇ ವರ್ಗದ ಜನರಿಗೂ ಎರಡನೇ ವರ್ಗದ ಜನರಿಗೂ ಇರುವಂತಹ ವ್ಯತ್ಯಾಸ ಅಷ್ಟೇ. ಮೊದಲನೇ ವರ್ಗದ ಜನ ಅನ್ನ ಹೇಳಿದಾಗೆ ಮನಸ್ಸಿಲ್ಲದೆ ಇರುವಂತವ್ರು, ಅವರು ನೀವ್ ಹೇಳೋವರೆಗೂ ಕಿವಿ ಕೊಟ್ಟಂಗೆ ಇರ್ತಾರೆ, ಆದ್ರೆ ಅವ್ರ ಜ್ಞಾನ ಎಲ್ಲೆಲ್ಲೋ ಇರುತ್ತೆ, ಅದನ್ನ ಸ್ವೀಕಾರ ಮಾಡ್ಕೊಳ್ತಿಲ್ಲ. ಕೊನೆಯಲ್ಲಿ ಇಲ್ಲ ಬ್ರದರ್, ನೀವ್ ಹೇಳಿದ್ದೆಲ್ಲ ಸುಳ್ಳು ಅನ್ಬಿಡ್ತಾರೆ. ಇದು ಮೊದಲನೇ ವರ್ಗದ ಜನ. ಇನ್ನು ಎರಡನೇ ವರ್ಗದ ಜನ ನಾವ್ ನೋಡಿದ್ವಲ್ವಾ, ಇವ್ರು ಕೇಳ್ಬೇಕಾದ್ರೆ ತುಂಬಾ ಸಂತೋಷವಾಗಿ ಸ್ವೀಕಾರ ಮಾಡ್ತಾರೆ. ಕೇಳುವಂತಹದ್ ಮಾತ್ರ ಅಲ್ಲ, ಸ್ವೀಕಾರನು ಮಾಡ್ತಿದ್ದಾರೆ ಇವರು. ಹೌದಾ? ತುಂಬಾ ಸಂತೋಷಿಸ್ತಾರೆ ವಾಕ್ಯ ಸಿಕ್ಕದಾಗ. ತುಂಬಾ ನಿಜ ಬ್ರದರ್, ಸತ್ಯ ಬ್ರದರ್, ನೀವ್ ಹೇಳ್ತಿರುವಂತಹದೆಲ್ಲ ಕರೆಕ್ಟ್ ಬ್ರದರ್ ಅಂತ ಅಂಗೀಕಾರ ಮಾಡ್ತಾರೆ. ಆದ್ರೆ ಯಾರ್ದೋ ಭಯದಿಂದ ತಾವು ಕೇಳಿರುವಂತಹ ಸುವಾರ್ತೆಯಲ್ಲಿ ನಿಲ್ಲಕ್ಕಾಗದೆ ಅದನ್ನು ಬಿಟ್ಬಿಡ್ತಾರೆ. ಸಂಬಂಧಿಕರ ಭಯನೋ, ಬಂಧು ಬಳಗದ ಭಯನೋ, ಅಥವಾ ತಾವು ಹೋಗ್ತಿರುವಂತಹ ಸಭೆಯ ಭಯನೋ, ಇವರ ಭಯದಿಂದ, ಬೇರೆ ಬೇರೆ ಜನರ ಭಯದಿಂದ, ತಮಗ್ ಬಂದಿರುವಂತಹ ಹಿಂಸೆಯಿಂದ, ಸಂಕಟದಿಂದ ಅದನ್ನ ಕೇಳಿರುವಂತಹ ವಾಕ್ಯವನ್ನು, ಸ್ವೀಕಾರ ಮಾಡಿರುವಂತಹ ವಾಕ್ಯವನ್ನು ಸಹ ಬಿಟ್ಬಿಡ್ತಾರೆ. ಇದು ಮೊದಲನೇ ವರ್ಗದ ಜನರಿಗೂ ಎರಡನೇ ವರ್ಗದ ಜನರಿಗೂ ಇರುವಂತಹ ವ್ಯತ್ಯಾಸ. ಓಕೆ. ಮೊದಲನೇ ವರ್ಗದ ಜನ ಕೇಳಿದ್ರು ಸಹ ಬರೀ ಕಿವಿ ಮಾತ್ರ ಕೊಡ್ತಾರೆ, ಅಂಗೀಕಾರ ಮಾಡೋದಿಲ್ಲ. ಎರಡನೇ ವರ್ಗದ ಜನ ಅಂಗೀಕಾರ ಮಾಡ್ತಾರೆ, ಆದ್ರೆ ಯಾರಿಗೋ ಭಯಪಟ್ಟು ತಾವು ಕೇಳಿರುವಂತಹದನ್ನು ಬಿಟ್ಬಿಡ್ತಾರೆ. ಓಕೆ. ಇದು ಎರಡು ಕ್ಯಾಟಗರಿಯ ವರ್ಗ ಆಗಿತ್ತು. ಇನ್ನು ಮೂರನೇ ವಿಚಾರವನ್ನು ಓದಿದಾಗ,
22ನೇ ವಚನ. ಒಬ್ಬನು ವಾಕ್ಯವನ್ನು ಕೇಳಿದಾಗಿಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದುಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾರೆ. ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವವನು. 3ನೇ ವರ್ಗದ ಜನ ಯಾರಂತೆ? 2ನೇ ವರ್ಗದ ಜನ ಇನ್ನೊಬ್ಬರಿಗೆ ಭಯಪಟ್ಟು, ಇನ್ನೊಬ್ಬರಿಗೆ ಹೆದರಿ, ನಮ್ಮ ಕುಟುಂಬದವರು ಹೊರಗಡೆ ಆಗ್ತಾರೇನೋ, ನಮ್ಮ ಸಭೆಯವರು ಹೊರಗಡೆ ಆಗ್ತಾರೇನೋ, ಈ ರೀತಿಯಾಗಿರುವಂತಹ ಹಿಂಸೆಗಳಿಂದ, ವಾಕ್ಯದ ನಿಮಿತ್ತ ಹಿಂಸೆ ಬಂದ್ರೆ ಅದರ ನಿಮಿತ್ತ ದೇವರನ್ನ ಬಿಟ್ಬಿಡ್ತಾರೆ, ತಾವು ಕೇಳಿದಂತಹ ಸುವಾರ್ತೆಯನ್ನ ಬಿಟ್ಬಿಡ್ತಾರೆ. ಓಕೆ, ಇದು 2ನೇ ವರ್ಗದ ಜನ. ಇನ್ನು 3ನೇ ವರ್ಗದ ಜನ ಎಂತವ್ರು? ಇವ್ರು ಏನಕ್ಕೋಸ್ಕರ ದೇವರ ವಾಕ್ಯವನ್ನ ಬಿಡ್ತಾರೆ ಅಂತ ಓದ್ಕೊಂಡು ಇವಾಗ ತಾನೆ. ನೀವ್ ಹೇಳ್ಬೇಕು 2ನೇ ವರ್ಗದ ಜನಕ್ಕೂ 3ನೇ ವರ್ಗದ ಜನಕ್ಕೂ ಇರುವಂತ ಐಶ್ವರ್ಯದ ಚಿಂತೆಯಿಂದ, ಹಣದ ಭ್ರಾಂತಿ. ಎಕ್ಸಾಕ್ಟ್ಲಿ, ವೆರಿ ಗುಡ್. ಹೌದಲ್ವಾ? 2ನೇ ವರ್ಗದ ಜನರಿಗೂ 3ನೇ ವರ್ಗದ ಜನರಿಗೂ ಮತ್ತೆ ವ್ಯತ್ಯಾಸ ಇದೆ. 2ನೇ ವರ್ಗದ ಜನನು ತಾವು ಕೇಳಿದಂತ ಸುವಾರ್ತೆಯನ್ನ ಬಿಟ್ಬಿಡ್ತಾರೆ, 3ನೇ ವರ್ಗದ ಜನನು ತಾವು ಕೇಳಿದಂತ ಸುವಾರ್ತೆಯನ್ನ ಬಿಟ್ಬಿಡ್ತಾರೆ. ಆದ್ರೆ ಏನಕ್ಕೋಸ್ಕರ ಬಿಡ್ತಾರೆ ಅನ್ನುವಂತಹದ್ದು ವ್ಯತ್ಯಾಸ. ಈ 2ನೇ ವರ್ಗದ ಜನರಿಗೂ 3ನೇ ವರ್ಗದ ಜನರಿಗೂ ಇರುವಂತಹ ವ್ಯತ್ಯಾಸ ಇಷ್ಟೇ. 2ನೇ ವರ್ಗದ ಜನ ಇನ್ನೊಬ್ಬರಿಗೆ ಹೆದರ್ಕೊಂಡು ತಾವು ಕೇಳಿರುವಂತಹ ವಾಕ್ಯದ ನಿಮಿತ್ತ ಬಂದಿರುವಂತಹ ಹಿಂಸೆ ಬಾಧೆಯಿಂದ ಅದನ್ನ ಬಿಟ್ಬಿಡ್ತಾರೆ. ಇನ್ನು 3ನೇ ವರ್ಗದ ಜನ ಏನಕ್ಕೋಸ್ಕರ ಬಿಡ್ತಾರೆ? ಐಶ್ವರ್ಯದಿಂದ, ದುಡ್ಡಿನಾಸೆ. ನೆಕ್ಸ್ಟ್, ಇವಾಗ ಓದಿದ್ವ? ಇನ್ನೊಂದ್ಸರಿ ಓದೋಣ ಅದನ್ನ, 3ನೇ ವರ್ಗದ ಬಗ್ಗೆ. ಒಬ್ಬನು ವಾಕ್ಯವನ್ನು ಕೇಳಿದಾಗಿಯೂ ಪ್ರಪಂಚದ ಚಿಂತೆಯು, ಅಂದ್ರೆ ಫಸ್ಟ್ ಪಾಯಿಂಟ್ ಇವ್ರ ಕಾರಣ ಏನಂತೆ? 3ನೇ ವರ್ಗದ ಜನ ವಾಕ್ಯವನ್ನ ಬಿಡ್ಲಿಕ್ಕೆ ಕಾರಣ ಏನಂತೆ? ಪ್ರಪಂಚಿಕ ಚಿಂತೆಯು. ಸ್ವಲ್ಪ ಜನ ಚಿಂತೆ ಮಾಡುವಂತಹ ನೀವು ನೋಡ್ಬೇಕು ಪ್ರಿಯರೇ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಚಿಂತೆನೆ. ಯಾರ ಬಗ್ಗೆ ಚಿಂತೆ? ಮಕ್ಕಳ ಬಗ್ಗೆ ಚಿಂತೆ. ಯಾರ ಬಗ್ಗೆ ಚಿಂತೆ? ಕುಟುಂಬಸ್ಥರ ಬಗ್ಗೆ ಚಿಂತೆ. ಅಯ್ಯೋ, ನಾನು ಇವತ್ತೇ ಹೊರಟೋದ್ರೆ ನನ್ನ ಮಕ್ಕಳ ಗತಿ ಏನು? ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಬರೀ ಮಕ್ಕಳ ಚಿಂತೆನೆ, ಬೇರೆ ಇನ್ನೊಂದು ಇರೋದಿಲ್ಲ ಅವ್ರ ಜೀವನದಲ್ಲಿ. ನಿಮ್ ಮಕ್ಕಳ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಬರೀ ಮಕ್ಕಳ ಬಗ್ಗೆನೇ ಯೋಚನೆ ಮಾಡಿದ್ರೆ ದೇವ್ರ ಬಗ್ಗೆ ಯಾವಾಗ ಆಲೋಚನೆ ಮಾಡ್ತೀರಾ? ಅಲ್ವಾ? ಅಂದ್ರೆ ನಿಮ್ಮ ಜೀವನದಲ್ಲಿ ದೇವರಿಗಿಂತ ಇನ್ನೂ ಹೆಚ್ಚಾದ ಹಂತದಲ್ಲಿ ಯಾರಿದ್ದಾರೆ? ಮಕ್ಕಳು. ನಿಜನ? ಇದು ವಿಗ್ರಹಾರಾಧನೆ ಸತ್ಯವೇದದ ಪ್ರಕಾರ. ವಿಗ್ರಹಾರಾಧನೆ ಅಂದ್ರೆ ಏನು? ಸತ್ಯವೇದದ ಪ್ರಕಾರ ದೇವರಿಗಿಂತ ಇನ್ನೊಂದನ್ನ ಹೆಚ್ಚಾಗಿ ಪ್ರೀತಿಸಿದ್ರೆ ಅದು ವಿಗ್ರಹಾರಾಧನೆ. ಬರೀ ಮಕ್ಕಳ ಬಗ್ಗೆನೇ ಚಿಂತೆ, ಏನು ಮಾಡಿಟ್ಟಿಲ್ವೇ ಅವ್ರಿಗೆ, ಪಾಪ ಅವ್ರ ಜೀವನ ಏನಾಗೋಗುತ್ತೋ, ಅವ್ರ ಬದುಕು ಏನಾಗೋಗುತ್ತೋ. ನೀವು ದೇವರಲ್ಲಿ ಒಂದ್ ವೇಳೆ ನಿಮ್ ಮಕ್ಕಳನ್ನ ಬೆಳೆಸಿದ್ರೆ, ಒಂದ್ ವೇಳೆ ನಿಮ್ ಮಕ್ಕಳು ದೇವರಲ್ಲಿದ್ರೆ ಅವ್ರನ್ನ ನೋಡ್ಕೊಬೇಕಾಗಿರುವಂತಹ ಬಾಧ್ಯತೆ ದೇವರದ್ದು. ಅವ್ರು ನೋಡ್ಕೋತಾರೆ ಅಲ್ವಾ? ನೋಡ್ಕೊಳ್ತಾರೆ. ಒಂದ್ ವೇಳೆ ನೀವು ಕರೆಕ್ಟ್ ಆಗಿರುವಂತಹ ಶಿಸ್ತನ್ನ ನಿಮ್ ಮಕ್ಕಳಿಗೆ ಕಲಿಸಿದ್ರೆ, ವಾಕ್ಯವನ್ನೇ ಚಿಕ್ಕ ವಯಸ್ಸಿನಿಂದ ಹೇಳ್ಕೊಟ್ಟಿದ್ರೆ, ಕರೆಕ್ಟ್ ಆಗಿರುವಂತಹ ಒಂದು ದಾರಿಯಲ್ಲಿ ಬೆಳೆಸಿದ್ರೆ, ಸತ್ಯವೇದ ಹೇಗೆಲ್ಲ ಹೇಳಿದ್ಯೋ ಹಾಗೆಲ್ಲ ಬೆಳೆಸಿದ್ರೆ ನಿಮ್ ಮಕ್ಕಳನ್ನ ಒಂದ್ ವೇಳೆ ಚಿಕ್ಕ ವಯಸ್ಸಿನಿಂದ, ದೇವ್ರು ನೋಡ್ಕೋತಾರೆ ನಿಮ್ ಮಕ್ಕಳನ್ನ. ನೀವ್ ಯೋಚನೆ ಮಾಡ್ಬೇಕಾಗಿರುವಂತಹ ಬಾಧ್ಯತೆ ಇಲ್ಲ ನಿಮ್ ಮಕ್ಕಳ ಬಗ್ಗೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಿಮ್ ಮಕ್ಕಳೇ ನಿಮ್ಮನ್ನ ನೋಡ್ಕೊಳ್ತಾರೆ, ಕರೆಕ್ಟ್ ಆಗಿ ಬೆಳೆಸಿದ್ರೆ ದೇವರಲ್ಲಿ ನಿಮ್ ಮಕ್ಕಳನ್ನ. ಹೌದಾ? ಅದನ್ನ ಬಿಟ್ಟು ಪ್ರತಿನಿತ್ಯವೂ ಸಹ ಮಕ್ಕಳು 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 ಮಕ್ಕಳು. ನಾನು ಆಗ್ಲೇ ಹೇಳಿದ್ನಲ್ವ, ಸ್ವಲ್ಪ ಜನರಿಗೆ ಮಕ್ಕಳ ಚಿಂತನೆ ಜಾಸ್ತಿ. ದೇವರ ಮೇಲಿರುವಂತಹ ಗ್ಯಾಪೇ ಇರೋದಿಲ್ಲ ಅವ್ರ ಮನಸ್ಸಲ್ಲಿ ದೇವರ ವಾಕ್ಯ ಬಂದು ಬೆಳಿಲಿಕ್ಕೆ. ಬರೀ ಮನಸ್ಸು ತುಂಬಾ ಮಕ್ಕಳೇ, ಬರೀ ಮನಸ್ಸು ತುಂಬಾ ಇನ್ನೊಂದೇ. ಇದು ಚಿಂತೆಗಳು, ಪ್ರಪಂಚಿಕ ಚಿಂತೆಗಳು. ನೆಕ್ಸ್ಟ್, ಈ ಚಿಂತೆಗಳಲ್ಲಿ ಇನ್ನೊಂದು ರೀತಿಯಾಗಿರುವಂತಹ ಚಿಂತೆನೂ ಇದೆ. ಏನು? ಸಾಲದ ಸಮಸ್ಯೆ. ಸಾಲ ದೇವರಿಂದ ದೂರ ಮಾಡುತ್ತೆ. ಚಿಂತೆ ಯಾವ್ಯಾವ ಕಾರಣದ ನಿಮಿತ್ತ ಮಾಡ್ಬೋದು ಅಂದ್ರೆ ಈ ಕಾರಣದ ನಿಮಿತ್ತ ಎಲ್ಲ ಮಾಡ್ಬೋದು. ಒಂದು, ಮಕ್ಕಳ ಬಗ್ಗೆ ಚಿಂತೆ ಮಾಡುವಂತಹ ಜನರು ಇರ್ತಾರೆ ಭೂಮಿ ಮೇಲೆ. ನೆಕ್ಸ್ಟ್, ಸಾಲ ಮಾಡ್ಕೊಂಡು ಚಿಂತೆ ಮಾಡುವಂತವರು. ಸಾಲ ಏನಕ್ಕೋಸ್ಕರ ತುಂಬಾ ಡೇಂಜರಸ್ ಅಂತ ಹೇಳಿದ್ರೆ, ಸಾಲ ಏನಕ್ಕೋಸ್ಕರ ತುಂಬಾ ಅಪಾಯಕಾರಿ ಅಂತ ಹೇಳಿದ್ರೆ ಈ ಕಾರಣದ ನಿಮಿತ್ತನೇ. ಒಂದು ವೇಳೆ ಆ ವ್ಯಕ್ತಿಗೆ ಸಾಲ ಜಾಸ್ತಿ ಆಗಿ ಕಟ್ಟುವಂತಹ ಶಕ್ತಿ ಆ ವ್ಯಕ್ತಿಗೆ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಚಿಂತೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಚಿಂತೆ, ಯೋಚನೆ, ಬೆಳಗ್ಗೆ ಎದ್ದಾಗಿನಿಂದ ಹೆಂಗ್ ಕಟ್ಟುವಂತಹದ್ದು. ಇನ್ 10 ದಿನದಲ್ಲಿ ಸಾಲದವ್ರು ಬರ್ತಾರಲ್ವಾ, ಅವ್ರ ಬಾಗಿಲನ್ನ ತಟ್ಟಿದ್ರೆ ಏನಂತ ಹೇಳುವಂತಹದ್ದು. ಬರೀ ಚಿಂತೆನೆ. ಈ ವ್ಯಕ್ತಿ ದೇವರಲ್ಲಿ ಏನಾದ್ರು ವಾಕ್ಯ ಕೇಳ್ತಾನೆ ಅಂತ ನಿಮಗೆ ಅನ್ಸತ್ತಾ? ಚಿಂತೆ ಶುರು ಆದ ನಂತರ ಸಭೆಗೆ ಬರ್ತಾನೆ ಅಂತ ನಿಮಗೆ ಅನ್ಸತ್ತಾ? ಬರುವುದಿಲ್ಲ. ದೇವರಲ್ಲಿ ಇರ್ತಾನೆ ಅಂತ ನಿಮಗೆ ಅನ್ಸತ್ತಾ? ಇಲ್ಲ. ಒಬ್ರು ನೋಡಿದ್ರೆ ಮಕ್ಕಳ ಬಗ್ಗೆ ಚಿಂತೆ ಮಾಡುವಂತವ್ರು ಯಾವಾಗ್ಲೂ ಸಹ, ಇನ್ನೊಬ್ರು ನೋಡಿದ್ರೆ ಯಾವಾಗ್ಲೂ ಸಾಲದ ಬಗ್ಗೆನೇ ಚಿಂತೆ. ಅದಕ್ಕೆ ಸಾಲದ ಬಗ್ಗೆ ಸಾಕಷ್ಟು ಪ್ರಸಂಗಗಳನ್ನ ಮಾತಾಡ್ಕೊಂಡಿದ್ವಿ ಮುಂಚೆ. ದುರಾಸೆ ಪಡಬಾರದು ಅಂತ ಮಾತಾಡ್ಕೊಂಡಿದೀವಿ, ಆತರ ಪಡಬಾರದು ಅಂತ ಮಾತಾಡ್ಕೊಂಡಿದ್ವಿ. ಸಾಲ ಆಗದೆ ಇರ್ಲಿಕ್ಕೆ ಏನೇನೆಲ್ಲ ಮಾಡ್ಬೇಕು ಅಂತ ಸತ್ಯವೇದ ಹೇಳಿದೆ ಅನ್ನೋದ್ರ ಬಗ್ಗೆ ಈ ಮುಂಚೆ ಸಾಕಷ್ಟು ಪ್ರಸಂಗಗಳಲ್ಲಿ ಮಾತಾಡ್ಕೊಂಡಿದ್ವಿ. ಓಕೆ, ಅದನ್ನೊಂದ್ಸರಿ ಕೇಳಲಿಕ್ಕೆ ಪ್ರಯತ್ನ ಪಡಿ, ಕೇಳದೆ ಇರುವಂತವ್ರು. ಓಕೆ, ಈಗ ಹಾಗಾದ್ರೆ ಮಕ್ಕಳ ಬಗ್ಗೆ ಚಿಂತೆ ಮಾಡುವಂತವ್ರು ಒಂದಷ್ಟು ಜನ, ಸಾಲದ ಬಗ್ಗೆ ಚಿಂತೆ ಮಾಡುವಂತವ್ರು ಇನ್ನೊಂದಷ್ಟು ಜನ. ಇನ್ನು ಯಾವ್ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಾರೆ? ಮಕ್ಕಳಿಗೆ ಮದ್ವೆ ಆಗಿಲ್ವೇ,
ಮಕ್ಕಳಿಗೆ ಮಕ್ಕಳಾಗಿಲ್ವೇ ನಮಗ್ ಮಕ್ಕಳಾಗಿಲ್ವೇ ಮದುವೆ ಆದ್ರೂ ಸಹ ನೋಡಿದೀವ ಈ ರೀತಿಯಾಗಿರುವಂತಹ ಜನರನ್ನೆಲ್ಲ ನೋಡಿದೀವಿ. ಈ ರೀತಿಯಾಗಿರುವಂತಹ ಎಲ್ಲಾ ವಿಚಾರವೂ ಸಹ ಮಕ್ಕಳಿಗೆ ಮಕ್ಕಳಾಗಿಲ್ಲ ಅಂತನೋ ಅಥವಾ ಇವ್ರಿಗೆ ಮಕ್ಕಳಾಗಿಲ್ಲ ಅಂತನೋ ಈ ರೀತಿಯಾಗಿರುವಂತಹ ವಿಚಾರಗಳೆಲ್ಲ ನಿಮ್ ಕೈಯಲ್ಲಿ ಇಲ್ಲ ಅಲ್ವಾ, ಇರುವಂತಹ ದೇವ್ರ ಕೈಯಲ್ಲಿ ಅಲ್ವಾ. ನೀವು ಎಲ್ಲವನ್ನ ನಿಮ್ಮ ಚಿಂತೆಯನ್ನೆಲ್ಲ ಅವ್ರ ಮೇಲೆ ಅಲ್ವಾ ಹಾಕ್ಬೇಕಾಗಿರುವಂತಹದ್ದು. ನಿಮ್ಮ ಚಿಂತೆಯನ್ನೆಲ್ಲ ಯಾವಾಗ ತಗೊಂಡೋಗಿ ಅವ್ರ ಮೇಲೆ ಹಾಕ್ತಿರೋ ಅವಾಗ ವಾಕ್ಯ ಕೇಳಿ ಅದ್ ಅರ್ಥ ಆಗ್ಲಿಕ್ಕೆ, ಅದು ದೃಢವಾಗಿ ನಿಮ್ ಮನಸ್ಸಲ್ಲಿ ನಿಲ್ಲಕ್ಕೆ ಒಂದ್ ಸ್ವಲ್ಪ ಟೈಮ್ ಆದ್ರೂ ಸಿಕ್ಕತ್ತೆ, ಸ್ವಲ್ಪ ಜಾಗ ಸಿಕ್ಕತ್ತೆ. ಇದೆಲ್ಲ ಆಗ್ಬೇಕಂದ್ರೆ ಏನಾಗ್ಬೇಕು, ನಿಮ್ ಚಿಂತೆ ಎಲ್ಲ ದೇವ್ರ ಮೇಲೆ ಹಾಕ್ಬೇಕು, ಹೌದಲ್ವಾ. ಈ ನಮಗ್ ಮಕ್ಳಾಗ್ತಿಲ್ವೇ ಮದ್ವೆ ಆದ್ರೂ ಸಹ, ನಮ್ ಮಕ್ಕಳಿಗೆ ಮಕ್ಕಳಾಗ್ತಿಲ್ವೇ ಅವ್ರಿಗೆ ಮದ್ವೆ ಆದ್ರೂ ಸಹ, ಹೌದಾ, ಈ ರೀತಿಯಾಗಿರುವಂತ ಚಿಂತೆಗಳು ಮಾಡಬಾರ್ದು. ನೆಕ್ಸ್ಟ್, ಯಾವಾಗ್ಲೂ ಸಹ ಮಕ್ಕಳ ಕಡೆನೇ ಜ್ಞಾನ. ಮಕ್ಳು ಇವ್ರು ಏನಾಗ್ ಹೋಗ್ತಾರೋ ಅಥವಾ ಯಾರು ನೋಡ್ಕೊಳ್ತಾರೋ, ನಾನು ಹೊರಟೋದ್ರೆ ಇವ್ರಿಗೋಸ್ಕರ ಏನು ಮಾಡಿಟ್ಟಿಲ್ವೇ, ಈ ರೀತಿಯಾಗಿರುವಂತ ಚಿಂತೆಗಳು ಇನ್ನೊಂದ್ ಸ್ವಲ್ಪ ಜನರಿಗೆ. ಈ ರೀತಿಯಾಗಿರುವಂತ ಚಿಂತೆಗಳನ್ನ ಮಾಡುವಂತವರು ದೇವರಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ಬಂದ್ರೂ ದೃಢವಾಗಿ ನಿಲ್ಲುವುದಿಲ್ಲ. ತಾವು ಕೇಳಿರುವಂತ ಸುವಾರ್ತೆಯಿಂದ ಬಿಟ್ಟು ದೂರ ಆಗೋಗ್ತಾರೆ. ಓಕೆ, ಈ ಚಿಂತೆ ಮಾಡುವಂತಹದ್ರ ಜೊತೆ 3ನೇ ವರ್ಗದ ಬಗ್ಗೆ ಮಾತಾಡ್ತಿದೀವಿ, ನೆನ್ಪಿಟ್ಕೊಳ್ಳಿ. 3ನೇ ವರ್ಗದಲ್ಲಿ ಚಿಂತೆ ಮಾಡಿ ಸ್ವಲ್ಪ ಜನ ದೇವ್ರಿಗೆ ದೂರ ಆಗ್ತಾರಂತೆ. ಅದೇ 3ನೇ ವರ್ಗದಲ್ಲಿ ಇನ್ನೂ ಒಂದು ಕಾರಣದ ನಿಮಿತ್ತ ದೇವ್ರಿಗೆ ದೂರ ಆಗ್ತಾರಂತೆ. ಇದ್ಯಾವ್ದಂತೆ? 22ನೇ ವಚನ. ಒಬ್ಬನ ವಾಕ್ಯವನ್ನು ಕೇಳಿದಾಗಿಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದುಂಟಾಗುವ ಮೋಸವು. ಇದು 2ನೇ ಪಾಯಿಂಟ್. 3ನೇ ಕ್ಯಾಟಗರಿಯಲ್ಲಿ ದೇವರಿಂದ ಮನುಷ್ಯರನ್ನ ದೂರ ಮಾಡುತ್ತಲ್ವ, ವಾಕ್ಯ ಕೇಳಿರುವಂತಹ ವಾಕ್ಯವನ್ನ ತೆಗೆದು ಹಾಕುತ್ತಲ್ವ ಮನುಷ್ಯರ ಮನಸ್ಸಿಂದ. ಅದಕ್ಕೆ 3ನೇ ಕ್ಯಾಟಗರಿಯಲ್ಲಿ ಫಸ್ಟ್ ಕಾರಣ ಏನಂತೆ? ಚಿಂತೆಗಳು. 2ನೇ ಕಾರಣ ಏನು? ಐಶ್ವರ್ಯದಿಂದುಂಟಾಗುವ ಮೋಸವು. ದುಡ್ಡು ಮಾಡ್ಲೇಬೇಕು, ಹೇಗಾದ್ರೂ ಮಾಡಿ ಬೇಗ ಐಶ್ವರ್ಯವಂತನಾಗೋಗ್ಬೇಕು, ಶ್ರೀಮಂತನಾಗೋಗ್ಬೇಕು. 24 ಕೆಲಸ ಮಾಡ್ತಿರ್ತಾರೆ. ಬೆಳಗ್ಗೆ ಈ ಕೆಲಸ ಮುಗಿದ ನಂತರ ಬೆಳಗ್ಗೆ 8 ಗಂಟೆಯಿಂದ 5 ಗಂಟೆವರೆಗೂ ಒಂದ್ ಕೆಲಸ, ಆಮೇಲೆ 5:30 9 ಗಂಟೆವರೆಗೂ ಇನ್ನೊಂದ್ ಕೆಲಸ, ಆಮೇಲೆ 10 ಗಂಟೆಗೆ ಬಂದು 10 ಗಂಟೆಯಿಂದ 12 ಗಂಟೆವರೆಗೂ ಇನ್ನೊಂದ್ ಕೆಲಸ. ಈ 3 ಜಾಬ್ ಮಾಡ್ತಿದ್ದೀರಾ? ಹೌದು. ಏನಕ್ಕೋಸ್ಕರ? ಕಷ್ಟನಾ? ಬಾಧೆನಾ? ಇಲ್ಲ, ದುಡ್ಡು ಮಾಡಿ ಮಡಗ್ಬೇಕು. ವಾಕ್ಯ ಯಾವಾಗ ಕೇಳ್ತೀರಾ ನೀವು? ವಾಕ್ಯವನ್ನ ಯಾವಾಗ ಕೇಳ್ತೀವಿ ನಾವು? ಹೌದಲ್ವಾ? ನಮ್ಮ ಉದ್ಯೋಗ ಹೆಂಗಿರ್ಬೇಕು? ಒಬ್ಬ ದೈವಜನರು ಹೇಳಿದಂತಹ ಮಾತನ್ನ ಮೆಲುಕು ಹಾಕೋದಾದ್ರೆ, ನಮ್ಮ ಉದ್ಯೋಗ ಯಾವಾಗ್ಲೂ ಹೆಂಗಿರ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ದೇವರ ಕೆಲಸಕ್ಕೆ ನಮ್ಮ ಉದ್ಯೋಗ ಸಹಾಯವಾಗಿರ್ಬೇಕು, ಹೌದಲ್ವಾ? ದೇವರ ಕೆಲಸಕ್ಕೆ ನಮ್ಮ ಉದ್ಯೋಗ ಅನ್ನುವಂತಹದ್ದು ಸಪೋರ್ಟ್ ಮಾಡುವಂತಹದ್ದಾಗಿರ್ಬೇಕು, ಸಹಾಯವಾಗಿರ್ಬೇಕು. ದೇವರಿಂದ ಕಂಪ್ಲೀಟ್ ಆಗಿ ದೂರ ಮಾಡುವಂತೆ ಇರಬಾರದು. ನಾವು ಮಾಡುವಂತ ಸಂಪಾದನೆ ದೇವರಿಗೆ ನಮ್ಮನ್ನ ಹತ್ರ ಮಾಡುವಂತಹದ್ದಾಗಿರ್ಬೇಕು. ನಮ್ಮ ಜೀವನ ನಡಿಬೇಕು. ಓಕೆ, ಜೀವನ ನಡೆದು ದೇವರಲ್ಲೂ ನಾವ್ ಇರ್ಬೇಕಲ್ವಾ? 3 ಜಾಬ್, ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು, ಮತ್ತೆ ಸಂಜೆಯಿಂದ ರಾತ್ರಿವರೆಗೂ ಒಂದು, ಮತ್ತೆ ರಾತ್ರಿಯಿಂದ ಮಧ್ಯರಾತ್ರಿವರೆಗೂ ಇನ್ನೊಂದು. ಇಷ್ಟೊಂದು ದುಡಿಯುವಂತಹದ್ದು ಏನಕ್ಕೋಸ್ಕರ? ಸ್ವಲ್ಪ ಜನ ಎಲ್ರು ಅಂತ ಹೇಳ್ತಿಲ್ಲ. ಇಷ್ಟೊಂದು ಅದರ ಹಿಂದೆ ಬಿದ್ದು ಓಡುವಂತಹದ್ದು ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಶ್ರೀಮಂತರಾಗ್ಬೇಕು, ಬೇಗ ಶ್ರೀಮಂತರಾಗ್ಬೇಕು. ಇದನ್ನ ತಗೋಬೇಕು, ಅದನ್ನ ತಗೋಬೇಕು, ಒಂದ್ ಕಾರನ್ನ ತಗೋಬೇಕು, ಒಂದ್ ಜಾಗವನ್ನ ತಗೋಬೇಕು, ಬೇಗ ಅಲ್ಲೂ ಒಂದ್ ಜಾಗ ತಗೋಬೇಕು, ಇಲ್ಲೂ ಒಂದ್ ಜಾಗ ತಗೋಬೇಕು, ಇನ್ನೊಂದ್ ಕಡೆ ಒಂದಷ್ಟು ಬ್ಯಾಂಕ್ ಅಲ್ಲಿ ಒಂದಷ್ಟು ಇರ್ಬೇಕು. ನಿಜನಾ? ಐಶ್ವರ್ಯದಿಂದ ಉಂಟಾಗುವ ಮೋಸವು. ಇವ್ರು ಓಡ್ತಿರುವಂತಹದೆಲ್ಲ ಯಾವ್ದರಿಂದ? ಐಶ್ವರ್ಯದ ಹಿಂದೆ. ದೇವ್ರ ವಾಕ್ಯವನ್ನ ಯಾವಾಗ ಕೇಳ್ತಾರೆ? ತಾವು ಕೇಳಿರುವಂತಹ ವಾಕ್ಯದ ಬಗ್ಗೆ ಯಾವಾಗ ಆಲೋಚನೆ ಮಾಡ್ತಾರೆ? ಆಗದೇ ಇರುವಂತಹ ಕೆಲಸ ಅಲ್ವಾ? ಹಾಗಾದ್ರೆ 3ನೇ ಕ್ಯಾಟಗರಿಯ ಜನ ದೇವರಿಂದ ದೂರ ಆಗ್ಲಿಕ್ಕೆ ಒಂದು ಕಾರಣ ಇದೆಯಂತೆ. ಏನೇನು? ಚಿಂತೆ ಮಾಡಿ ಸ್ವಲ್ಪ ಜನ ದೂರ ಆಗ್ತಾರೆ. ನೆಕ್ಸ್ಟ್, ಐಶ್ವರ್ಯದಿಂದ ಉಂಟಾಗುವಂತಹ ಮೋಸ. ಹಣ 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 ಅಂತ ಹೇಳಿ ಹಣದ ಹಿಂದೆ ಬಿದ್ದು ಸ್ವಲ್ಪ ಜನ ದೇವರಿಂದ ದೂರ ಆಗ್ತಾರೆ. ಹೌದಾ? ಓಕೆ, ಈಗ 3 ವರ್ಗದ ಜನರನ್ನ ನೋಡಿದವಿ. ಇದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. 3ನೇ ಕ್ಯಾಟಗರಿಯ ವಚನವನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಒಬ್ಬನ ವಾಕ್ಯವನ್ನು ಕೇಳಿದಾಗಿಯೂ ಪ್ರಪಂಚಿಕ ಚಿಂತೆಯು ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವನು. ಇದು 3ನೇ ಕ್ಯಾಟಗರಿಯ ಜನರು. ಇವಾಗ ನಿಮ್ಮಲ್ಲಿ ಯಾರಾದ್ರೂ ಹೇಳ್ಬೇಕು, ಈ 3 ಕ್ಯಾಟಗರಿಯ ಜನ, 3 ಕ್ಯಾಟಗರಿ ಏನೇನು ಅಂತ ಹೇಳ್ಬೇಕು, ಯಾರ್ಯಾರು ಅಂತ ಹೇಳ್ಬೇಕು, ಏನಕ್ಕೋಸ್ಕರ ಅವ್ರು ದೇವರಿಂದ ದೂರ ಆಗ್ತಾರೆ, ಕಾರಣಗಳನ್ನು ಹೇಳ್ಬೇಕು. ಹೇಳ್ತೀರಾ? 3ನೇ ಸರಿ ನಾ ಕೇಳ್ತಿರುವಂತಹದ್ದು, 3ನೇ ಸರಿ ನೀವು ಹೇಳ್ತಿರುವಂತಹದ್ದು, ಆದ್ರೆ ಹೇಳೋಣ ಮತ್ತೆ ನೆನ್ಪಿರುತ್ತೆ. ಮೊದಲನೇದಾಗಿ, ಲೋಕದ ಜನರಿಗೆ ದೇವರ ವಾಕ್ಯ ಹೇಳುವಾಗ ಅವರು ಮನೆಯಲ್ಲಿ ಬರುವಂತ ಹಿಂಸೆಯಿಂದ ದೇವರಿಂದ ದೂರ ಆಗುವಂತ ಚಾನ್ಸಸ್ ಇರುತ್ತೆ. ಎರಡನೇವ್ರು ಬಂದು ನೀವ್ ಹೇಳಿದ 2ನೇ ಕ್ಯಾಟಗರಿ. ಈಗ ನಾವು ಫಸ್ಟ್ ದಾರಿಯ ಮೊಗ್ಗಲಲ್ಲಿ ಬಿದ್ದಿರುವಂತವ್ರ ಬಗ್ಗೆ ಆಲೋಚನೆ ಮಾಡಿದ್ವಲ್ವಾ? ಹೌದು.
ನಾವು ದೇವ್ರ ವಾಕ್ಯ ಕೇಳಿರ್ತಾರ, ಆದ್ರೆ ನಂಬಿಕೆ ಬರಲ್ದಿಲ್ಲ. ಎಷ್ಟ್ ಹೇಳಿದ್ರು ಕೇಳೋದಿಲ್ಲ ಅವ್ರು, ಮೊದಲನೇವ್ರು. ಓಕೆ, ಆಮೇಲೆ ಎರಡನೇದವ್ರು ವಾಕ್ಯ ಕೇಳ್ತಾರ, ಖರೆ ವಾಕ್ಯ ಕೇಳಿದ ಪ್ರಕಾರವಾಗಿ ಅವ್ರು ನಡೆಯಲ್ಲ. ಅವ್ರ ವಾಕ್ಯ ಏನದ ಅರ್ಥ ಮಾಡ್ಕೊಳ್ಳಾರ್ದೆ ಎಡವಿ ಬೀಳ್ತಾರ ಅವ್ರು, ಬೇರಿಲ್ಲದ ಕಾರಣ. ಅವರು ಸಭೆಯಿಂದ ಹಿಂಸೆ ಬರುವಂತ ಕಾರಣಕ್ಕೆ ಭಯ ಪಟ್ಟು ತಿರ್ಗಾ ಸತ್ಯದಲ್ಲಿ ನಿಲ್ಲಲ್ಲ. ಅದು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್. ಇಲ್ಲಿ ಮೂರಕ್ಕೂ ಡಿಫ್ರೆನ್ಸ್ ನಮ್ಗೆ ಎಷ್ಟು ಕ್ಲಿಯರ್ ಆಗಿ ಅರ್ಥ ಆಗುತ್ತೋ ಅಷ್ಟು ನೀಟಾಗಿ ನೀವು ಯಾರಿಗಾದ್ರೂ ಸುವಾರ್ತೆ ಹೇಳಿದಾಗ ಆ ವ್ಯಕ್ತಿ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದ್ರ ಮೇಲೆ ನೀವು ಕ್ಲಾಸಿಫೈ ಮಾಡ್ಬೋದು ಆ ವ್ಯಕ್ತಿಯನ್ನು. ಹಾಗಾದ್ರೆ ಈ ವ್ಯಕ್ತಿನೇ ಮೊದಲನೇ ವರ್ಗದ ವ್ಯಕ್ತಿ, ಹಾಗಾದ್ರೆ ಈ ವ್ಯಕ್ತಿನೇ ಎರಡನೇ ವರ್ಗದ ವ್ಯಕ್ತಿ. ನಾ ಮತ್ತೆ ಮತ್ತೆ ಏನಕ್ಕೋಸ್ಕರ ಇದನ್ನ ಕೇಳ್ತಿದ್ದೀನಿ ಅಂದ್ರೆ, ನೀವ್ ಇನ್ನೊಬ್ರಿಗೆ ಸುವಾರ್ತೆ ಹೇಳಿದ್ರೆ ನೀವ್ ಈಸಿಯಾಗಿ ಕ್ಲಾಸಿಫೈ ಮಾಡ್ಬೋದು ಅವ್ರು ಯಾವ ಕ್ಯಾಟಗರಿಯಲ್ಲಿ ಬೀಳ್ತಾರೆ ಅಂತ ಹೇಳಿ. ಅಬ್ಬಾ, ಸತ್ಯವೇದ 2000 ವರ್ಷಗಳ ಹಿಂದೆನೆ ಹೇಳಿದೆ ಇವ್ರು ಈ ತರ ಈ ಕಾಲದಲ್ಲಿ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ನಂಬಿಕೆ ಬರುತ್ತೆ. ನಾನು ಅದಕ್ಕೆ ಮತ್ತೆ ಮತ್ತೆ ಕೇಳ್ತಿದ್ದೀನಿ. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ನಿಮ್ಗೆ ಮುಂಚೆನೆ ಗೊತ್ತಿರ್ಬೇಕು, ಹೌದಲ್ವಾ? ಮೊದಲನೇ ವರ್ಗದ ಜನ ದಾರಿಯ ಮುಖದಲ್ಲಿ ಬಿದ್ದಿರುವಂತವ್ರು, ಹೌದಲ್ವಾ? ಈಗ ಮೊದಲನೇ ವರ್ಗದ ಜನ ಯಾರು? ಕೇಳ್ತಾರೆ, ಚೆನ್ನಾಗಿ ಕೇಳ್ತಾರೆ, ಕೇಳುವವರ್ಗು ಲಾಸ್ಟ್ ಅಲ್ಲಿಲ್ಲ ಬ್ರದರ್ ನೀವು ಹೇಳಿದೆಲ್ಲ ಸುಳ್ಳು ಅಂದ್ಬಿಡ್ತಾರೆ. ಕೇಳಿ ಅದನ್ನ ನಂಬೋದಿಲ್ಲ, ಕೇಳಿ ಅದನ್ನ ಒಳಗಡೆ ತಗೊಳ್ಳೋದಿಲ್ಲ, ಕೇಳಿ ಅದನ್ನ ಗ್ರಹಿಸೋದಿಲ್ಲ. ಇದು ಮೊದಲನೇ ವರ್ಗದ ಜನ. ಸೈತಾನನು ಈಸಿಯಾಗಿ ತಗೊಂಡು ಹೊರಟೋಗ್ತಾನೆ ಅವ್ರ ಮನಸ್ಸಲ್ಲಿ ಬಿದ್ದಿರುವಂತಹದನ್ನ. ಇನ್ನು ಎರಡನೇ ಕ್ಯಾಟಗರಿಯ ಜನ, ಇವರು ಸಹ ತಾವು ಕೇಳಿರುವಂತ ಸುವಾರ್ತೆಯನ್ನ ಬೇಗ ಬಿಟ್ಬಿಡ್ತಾರೆ. ಎರಡನೇ ಕ್ಯಾಟಗರಿಯ ಜನ ಏನಕ್ಕೋಸ್ಕರ ಬಿಡ್ತಾರೆ? ಎರಡನೇ ಕ್ಯಾಟಗರಿಯ ಜನ ಅಣ್ಣ ಹೇಳಿದ ಹಾಗೆ ಇವಾಗ ತಾನೆ, ಏನಕ್ಕೋಸ್ಕರ ಬಿಡ್ತಾರೆ ಎರಡನೇ ಕ್ಯಾಟಗರಿಯ ಜನ? ಹಿಂಸೆ ಬರುವುದು, ದೇವರ ವಾಕ್ಯವನ್ನು ಕೇಳುವುದರ ನಿಮಿತ್ತ ಬರುವಂತ ಹಿಂಸೆಗಳು. ಯಾರೋ ಏನೋ ಅಂದ್ರು, ಯಾರೋ ಏನೋ ಅನ್ಕೊಳ್ತಾರೆ ಅನ್ನುವಂತಹ ಕಾರಣದಿಂದ ಬಿಟ್ಬಿಡ್ತಾರೆ. ಅದು ಕುಟುಂಬದಿಂದ ಬರುವಂತ ಸಮಸ್ಯೆ ಆಗಿರ್ಬೋದು, ಬಂಧು ಬಳಗದಿಂದ ಬರುವಂತ ಸಮಸ್ಯೆ ಆಗಿರ್ಬೋದು, ಸಂಬಂಧಿಕರಿಂದ ಬರುವಂತ ಸಮಸ್ಯೆ ಆಗಿರ್ಬೋದು, ಅಥವಾ ಸಭೆಯಿಂದ ಈ ಮುಂಚೆ ಹೋಗ್ತಿರುವಂತ ಸಭೆಯಿಂದ ಬರುವಂತ ಸಮಸ್ಯೆ ಆಗಿರ್ಬೋದು, ಕ್ರೈಸ್ತರಾಗಿದ್ರೆ ಈ ಮುಂಚೆ. ಓಕೆ, ಇವ್ರು ಎರಡನೇ ಕ್ಯಾಟಗರಿಯ ಜನ. ಇನ್ನು ಮೂರನೇ ವರ್ಗದಲ್ಲಿ ಬೀಳುವಂತಹ ಜನ ಯಾರು? ಇವರು ಸಹ ತಾವು ಕೇಳಿದಂತಹ ವಾಕ್ಯವನ್ನು ಬಿಟ್ಬಿಡ್ತಾರೆ. ಆದ್ರೆ ಇವರು ದೇವರ ವಾಕ್ಯವನ್ನು ಬಿಡ್ಲಿಕ್ಕೆ ಕಾರಣ ಏನು? ಐಶ್ವರ್ಯವನ್ನು ಭೋಗವನ್ನು ಆಸೆ ಮಾಡಿದವರು. ಎಕ್ಸಾಕ್ಟ್ಲಿ. ಇವ್ರಿಗೆ ಯಾರಿಂದಾನು ಹಿಂಸೆ ಬಂದಿಲ್ಲ, ಇವರಿಗೆ ಕುಟುಂಬಸ್ಥರು ಯಾರು ಹಿಂಸೆ ಮಾಡಿಲ್ಲ, ಮತ್ತೆ ಸಭೆಯಲ್ಲಿ ಈ ಮುಂಚೆ ಹೋಗ್ತಿರುವಂತ ಸಭೆಯವರು ಹಿಂಸೆ ಮಾಡಿಲ್ಲ. ಆದ್ರೆ ಇವ್ರು ಏನಕ್ಕೋಸ್ಕರ ಬಿಟ್ರು ಅಂದ್ರೆ, ಸದಾ ಕಾಲ ಕೆಲವು ಚಿಂತೆಗಳು ಇವ್ರ ಮನಸ್ಸಿನಲ್ಲಿ. ಕೆಲವರಿಗೆ ಸಾಲದ ಚಿಂತೆ, ಕೆಲವರಿಗೆ ಮಕ್ಕಳ ಚಿಂತೆ, ಕೆಲವರಿಗೆ ಮಕ್ಕಳಿಗೆ ಮಕ್ಕಳ ಚಿಂತೆ. ಸ್ವಲ್ಪ ಜನಕ್ಕೆ ಚಿಂತೆಯಿಂದ ದೂರ ಆಗೋಗ್ತಾರೆ ಮೂರನೇ ಕ್ಯಾಟಗರಿಯಲ್ಲಿ. ಇನ್ನೂ ಸ್ವಲ್ಪ ಜನ ಐಶ್ವರ್ಯದಿಂದ ಉಂಟಾಗುವ ಮೋಸದಿಂದ ದೇವರಿಂದ ದೂರ ಆಗ್ತಾರೆ. ಕೇಳಿದಂತಹ ವಾಕ್ಯವನ್ನು ಬಿಟ್ಬಿಡ್ತಾರೆ, ಫಲಿಸೋದಿಲ್ಲ. ಓಕೆ, ಇವರೆಲ್ಲರೂ ದೇವರಿಂದ ದೂರ ಆಗ್ತಿರುವಂತವ್ರೆ. ಈ ಮೇಲೆ ನಾವು ನೋಡಿದಂತಹ ಮೂರು ಕ್ಯಾಟಗರಿಯಲ್ಲಿ ಇರುವಂತಹ ಎಲ್ಲರೂ ದೇವರಿಂದ ದೂರ ಆಗುವಂತವ್ರೆ. ಆದ್ರೆ ಇವ್ರು ಯಾವ್ಯಾವ ಕಾರಣಕ್ಕೆ ದೇವರಿಂದ ದೂರ ಆಗ್ತಿದ್ದಾರೆ ಅನ್ನುವಂತಹದ್ದು ಇಂಪಾರ್ಟೆಂಟ್. ಇಲ್ಲಿ ಯಾವ್ಯಾವ ಕಾರಣದ ಎಲ್ರೂ ಸಹ ಒಂದೇ ಕಾರಣದಿಂದ ದೇವರಿಂದ ದೂರ ಆಗ್ತಿಲ್ಲ. ಒಬ್ರು ಕೇಳಿ ಅದಕ್ಕೆ ಮನಸ್ಸು ಕೊಡ್ತಿಲ್ಲ, ಮೊದಲನೇ ವರ್ಗದ ಜನ, ಅದಕ್ಕೋಸ್ಕರ ದೇವರಿಂದ ದೂರ ಆಗ್ತಾರೆ. ಎರಡನೇ ಕ್ಯಾಟಗರಿಯ ಜನ ಕೇಳ್ತಾರೆ, ಆದ್ರೆ ಯಾರೋ ಏನೋ ಅನ್ಕೊಳ್ತಾರೆ ಅಂತ, ಹಿಂಸೆ ಬರುತ್ತೆ ಅಂತ ಹೇಳಿ ದೇವರಿಂದ ದೂರ ಆಗ್ತಾರೆ. ಮೂರನೇ ಕ್ಯಾಟಗರಿಯ ಜನ, ಅಯ್ಯೋ ಇಲ್ಲ ನಾನು ದುಡ್ಡು ಸಂಪಾದನೆ ಮಾಡ್ಬೇಕು ಅಥವಾ ಚಿಂತೆ ಮಾಡ್ಬೇಕು ಅಂತ ಹೇಳಿ ಮೂರನೇ ಕ್ಯಾಟಗರಿಯ ಜನ ದೇವರಿಂದ ದೂರ ಆಗ್ತಾರೆ. ಇವ್ರು ಮೂರೂ ಜನ ದೇವರಿಂದ ದೂರ ಆಗುವಂತವ್ರೆ, ಕಾರಣಗಳು ಮಾತ್ರ ಬೇರೆ ಬೇರೆ. ಓಕೆ, ಈಗ ನಾಲ್ಕನೇ ಕ್ಯಾಟಗರಿಯ ಜನ ಯಾರಿವರು? ನಿಜ ಹೇಳ್ಬೇಕಂದ್ರೆ, ಒಂದು ರೀತಿಯಾಗಿ ಹೇಳ್ಬೇಕು ಅಂದ್ರೆ ನೀವೇ ಇವರು. ಯಾಕೆ? ನಿಮ್ಮ ಜೊತೆ ವಾಕ್ಯ ಕೇಳಿದಂತವ್ರು ಎಷ್ಟೋ, ನಿಮ್ಮ ಜೊತೆ ನೀವ್ ಫಸ್ಟ್ ಟೈಮ್ ವಾಕ್ಯ ಕೇಳಿದ್ರಲ್ವಾ, ನೀವ್ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ನೋಡಿದ್ರಲ್ವಾ, ನೀವ್ ಫಸ್ಟ್ ಟೈಮ್ ಒಂದು ಮೀಟಿಂಗ್ ಬಂದು ಅಟೆಂಡ್ ಆದ್ರಲ್ವಾ, ನೀವ್ ಫಸ್ಟ್ ಟೈಮ್ ಮೀಟಿಂಗ್ ಬಂದು ಅಟೆಂಡ್ ಆದಾಗ ಎಷ್ಟೋ ಜನ ಹೊಸಬ್ರು ಬಂದಿದ್ರು. ಅವ್ರು ಯಾರು ಇಲ್ಲ, ಇವತ್ತು ನೀವು ಒಬ್ರಿದ್ದೀರಾ ಅಲ್ವಾ? ನೀವ್ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದಾಗ ನಿಮ್ಮ ಜೊತೆ ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದ್ರು, ಹೊಸಬರು, ಹೌದಾ? ಅವ್ರು ಯಾರು ಇಲ್ಲ, ಇವತ್ತು ನೀವು ಮಾತ್ರ ಇದ್ದೀರಾ. ಈ ನಾಲ್ಕನೇ ಕ್ಯಾಟಗರಿಯಲ್ಲಿ ಇರುವಂತಹ ಜನ ಯಾರು ಅಂದ್ರೆ ನೀವೇ. ಯಾರು? 23ನೇ ವಚನ, ಒಬ್ಬನು ವಾಕ್ಯವನ್ನು ಕೇಳಿ ತಿಳುಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ, ಇವನೇ ಒಳ್ಳೆಯ ನೆಲವಾಗಿರುವವನು ಎಂದು ಹೇಳಿದನು. ಫಲ ಕೊಡುವಂತವ್ರು ನಾವು ಇಂಪ್ರೂವ್ ಆಗ್ಬೇಕಾಗಿರುವಂತಹದ್ದಿದೆ, ಇಲ್ಲ ಅಂತ ಹೇಳ್ತಿಲ್ಲ. ನಾವೆಲ್ಲರೂ ಸಹ ಮತ್ತೆ ಇಂಪ್ರೂವ್ ಆಗ್ಬೇಕಾಗಿರುವಂತವ್ರೈತೆ. ಒಂದ್ ವೇಳೆ 4ನೇ ಕ್ಯಾಟಗರಿಯ ಬಗ್ಗೆ ಮಾತಾಡ್ತಿದ್ದೀವಿ. ಈ 4ನೇ ಕ್ಯಾಟಗರಿಯಲ್ಲಿ ಇರುವಂತವ್ರು ಎಲ್ಲ ಯಾರು? ಫಲಿಸುವಂತವರು. ಒಬ್ರು 30ರಷ್ಟು ಕೊಡ್ತಿದ್ದಾರೆ ಫಲವನ್ನ, ಇನ್ನೊಬ್ರು 60ರಷ್ಟು ಫಲವನ್ನು ಕೊಡ್ತಿದ್ದಾರೆ, ಇನ್ನೊಬ್ರು 100ರಷ್ಟು ಕೊಡ್ತಿದ್ದಾರೆ. ಈಗ 30ರಷ್ಟು ಕೊಡುವಂತವ್ರು ಏನಾಗ್ಬೇಕು? 60ರಷ್ಟು ಕೊಡ್ಬೇಕು. 60ರಷ್ಟು ಕೊಡ್ಬೇಕು. 60ರಷ್ಟು ಕೊಡುವಂತವ್ರು 100ರಷ್ಟು ಆಗ್ಬೇಕು. ಈ ರೀತಿ ಪ್ರತಿಯೊಬ್ಬೊಬ್ರು ಸಹ ಇಂಪ್ರೂವ್ ಆಗ್ಬೇಕು. 4ನೇ ಕ್ಯಾಟಗರಿಯಲ್ಲೂ ಇಂಪ್ರೂವ್ಮೆಂಟ್ ಇದೆ. 4ನೇ ಕ್ಯಾಟಗರಿಯಲ್ಲಿ ಇರುವಂತವರೆಲ್ಲ ಐಡಿಯಲ್ ಸಾಕು ಅಷ್ಟಿದ್ರೆ ಅನ್ನುವಂತೆ ಇಲ್ಲ. 4ನೇ ಕ್ಯಾಟಗರಿಯಲ್ಲಿ ಇರುವಂತವ್ರು ಮತ್ತೆ ಫಲಗಳನ್ನ ಅದ್ರ ಫಲಿಸುವಂತಹದ್ದು ದೇವರಿಗೋಸ್ಕರ ಜಾಸ್ತಿ ಮಾಡುವಂತಹ ಅವಶ್ಯಕತೆ ಇದೆ. ಆದ್ರೆ 4ನೇ ಕ್ಯಾಟಗರಿಯಲ್ಲಿ ಇರುವಂತಹ ಜನ ಯಾರು ಅಂದ್ರೆ ನೀವೇ. ನಾನು ಆಗ್ಲೇ ಹೇಳದ್ನಲ್ವಾ, ನಿಮ್ ಜೊತೆ ಸಾಕಷ್ಟು ಜನ ವಾಕ್ಯವನ್ನ ಕೇಳಿದ್ರು, ಅವ್ರು ಯಾರು ಇಲ್ಲ ಇವತ್ತು. ನೀವ್ ಇಷ್ಟೇ ಜನ ಇರುವಂತಹದ್ದು.
ನಿಜನಾ? ಈಗ ಸುಮಾರು 61 ಜನ ಇದ್ದೀರಾ ಗೂಗಲ್ ಮೀಟ್ ಅಲ್ಲಿ. ಈ 61 ಜನನೂ ಸಹ ಬೇರೆ ಬೇರೆ 60 ಮೆಸೇಜ್ ಗಳನ್ನು ಕೇಳ್ಕೊಂಡು ಬಂದಿರ್ಬೋದು, ಹೌದಲ್ವಾ? ನೀವು ಕೇಳಿದಂತ ಬೇರೆ ಬೇರೆ 60 ಮೆಸೇಜ್ ಗಳನ್ನ 60,000 ಜನ 6 ಲಕ್ಷ ಜನ ನೋಡಿರ್ತಾರೆ. ಅವರೆಲ್ಲ ಇಲ್ಲ ಯಾಕೆ? ಅವರೆಲ್ಲ ಮೇಲೆ ಕಂಡಂತಹ 3 ಕ್ಯಾಟಗರಿಗೆ ಸೇರಿರುವಂತಹ ಜನ. ನೀವು ಭಾಗ್ಯವಂತರು 4ನೇ ಕ್ಯಾಟಗರಿಯಲ್ಲಿರುವಂತಹ ಜನ. ಈಗ ಮಾಡ್ಬೇಕಾಗಿರುವಂತಹ ಕೆಲಸ ಇಷ್ಟೇ, 30ರಷ್ಟು ಫಲಿಸ್ತಿರುವಂತವ್ರು 60ರಷ್ಟು ಫಲಿಸ್ತಿರುವಂತವ್ರು ದೇವರಿಗೋಸ್ಕರ 100ರಷ್ಟು. ಈ ರೀತಿ ಇಂಪ್ರೂವ್ ಆಗ್ತಾ ಹೋಗಬೇಕು. ಅರ್ಥ ಆಯ್ತಾ ಈ ಸಾಮ್ಯ ರೂಪ ನಮಗೆ? ನಾನಾಗ್ಲೇ ಹೇಳಿದ ಹಾಗೆ ಈ ಸಾಮ್ಯ ರೂಪದಲ್ಲಿ ಗೂಢಾರ್ಥ ಅಥವಾ ಮರ್ಮ ಏನು ಅಷ್ಟೊಂದು ಆ ರೀತಿಯಾಗಿರುವಂತಹ ಸಾಮ್ಯ ರೂಪ ಅಲ್ಲ ಇದು. ಆದ್ರೆ ಯಾವ ರೀತಿಯಾಗಿರುವಂತಹ ಸಾಮ್ಯ ರೂಪ ಅಂದ್ರೆ ನಮ್ಮ ಪ್ರತಿನಿತ್ಯದ ದಿನನಿತ್ಯದ ಜೀವನಕ್ಕೆ ಸಾಕಷ್ಟು ತುಂಬಾ ಬೇಕಾಗಿರುವಂತಹ ಸಾಮ್ಯ ರೂಪ ನಾವು ಅರ್ಥ ಮಾಡ್ಕೊಂಡ್ರೆ. ನೀವು ಇಮಿಡಿಯೇಟ್ ಆಗಿ ಯಾರಿಗಾದ್ರೂ ಸುವಾರ್ತೆ ಹೇಳಿದ ತಕ್ಷಣ ಈಸಿಯಾಗಿ ಅರ್ಥ ಮಾಡ್ಕೊಳ್ತೀರಾ. ಓಕೆ, ಇವರು 1ನೇ ಕ್ಯಾಟಗರಿಯಲ್ಲೇ ಬೀಳುವಂತಹದ್ದು ಅಂತ ಇಮಿಡಿಯೇಟ್ ಆಗಿ ಅರ್ಥ ಮಾಡ್ಕೊಳ್ತೀರಾ. ಇವರು 2ನೇ ಕ್ಯಾಟಗರಿಯಲ್ಲೇ ಬೀಳುವಂತಹದ್ದು, ಇವರು 3ನೇ ಕ್ಯಾಟಗರಿಯಲ್ಲೇ ಬೀಳುವಂತಹದ್ದು, ಇವರು ಚಿಂತೆ ಸಮಸ್ಯೆಯಿಂದ ದೇವರಿಂದ ದೂರ ಆಗ್ತಿದ್ದಾರೆ, ಹಾಗಾದ್ರೆ 3ನೇ ಕ್ಯಾಟಗರಿಯಲ್ಲಿ ಬೀಳುವಂತಹ ವ್ಯಕ್ತಿ. ಈ ವ್ಯಕ್ತಿ ಯಾರೋ ಏನೋ ಅಂತಾರೆ, ಸಭೆಯಿಂದ ಹೊರಗಡೆ ಆಗ್ತಾರೆ, ಅಥವಾ ಬಂಧು ಬಳಗದವರು ಇಷ್ಟಪಡೋದಿಲ್ಲ ಅಂತ ದೂರ ಆಗ್ತಿದ್ದಾನೆ. ಯಾವ ಕ್ಯಾಟಗರಿಯಲ್ಲಿ ಇರುವಂತಹ ವ್ಯಕ್ತಿ? 2ನೇ ಕ್ಯಾಟಗರಿಯಲ್ಲಿ ಇರುವಂತಹ ವ್ಯಕ್ತಿ. ಈಸಿಯಾಗಿ ಈ ತರ ಗೆಸ್ ಮಾಡ್ತೀರಾ, ಅವಾಗ ನಿಮಗ್ ಖುಷಿ ಆಗತ್ತೆ ಅಲ್ವಾ? ನನ್ ದೇವ್ರು ಮುಂಚಿತವಾಗಿ ಬರ್ಸಿದ್ದಾರೆ, ಯಾರ್ಯಾರು ಹೆಂಗೆ ಏನೇನು. ಅದಕ್ಕೋಸ್ಕರನೇ ಯಾವಾಗ್ಲೂ ಸಹ ಚಿಂತೆಗಳಲ್ಲಿ ಬೀಳ್ಬಾರ್ದು, ಸಾಲಗಳಲ್ಲಿ ಬೀಳ್ಬಾರ್ದು, ಜಾಸ್ತಿ ಯಾವುದೋ ಹಣ ಮಾಡುವಂತಹ ಪದ್ಧತಿಗಳಲ್ಲಿ ಬೀಳ್ಬಾರ್ದು, ಜಾಸ್ತಿ ಹೆಚ್ಚಾಗ್ಬೇಕು, ಶ್ರೀಮಂತನಾಗಬೇಕು ಅನ್ನುವಂತಹ ಪದ್ಧತಿಗಳಲ್ಲಿ ಬೀಳ್ಬಾರ್ದು. ಇದೆಲ್ಲ ನಮ್ಮನ್ನ ದೇವರಿಂದ ದೂರ ಮಾಡುತ್ತೆ. ಓಕೆ, ಇದಿಷ್ಟು ಸಹ ಈ ಸಾಮ್ಯ ರೂಪದಲ್ಲಿ ನಾವು ಆಲೋಚನೆ ಮಾಡಿರುವಂತಹದ್ದು. ಮುಂದಿನ ವಾರ ಇನ್ನೊಂದು ಹೊಸ ಸಾಮ್ಯ ರೂಪವನ್ನ ಆಲೋಚನೆ ಮಾಡಿ ನೋಡ್ಲಿಕ್ಕೆ ಪ್ರಯತ್ನ ಪಡೋಣ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಮಗನು 1ನೇ ಶತಮಾನದಲ್ಲಿ ಒಂದು ಸಾಮ್ಯ ರೂಪವಾಗಿ ಮಾತಾಡಿದಂತಹ ಒಂದು ವಾಕ್ಯ ಭಾಗದ ಅರ್ಥವನ್ನ ಆಲೋಚನೆ ಮಾಡಿದ್ವಿ ತಂದೆ. ಸಾಕಷ್ಟು ಅರ್ಥ ಇದೆ ಅದರಲ್ಲಿ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರತಿನಿತ್ಯವೂ ಸಹ ನಮ್ಮ ಜೀವನದಲ್ಲಿ ನಾವು ಸುವಾರ್ತೆ ಹೇಳಿದಾಗ ನಮ್ಗೆ ಸಿಕ್ಕುವಂತಹ ರಿಯಾಕ್ಷನ್ಸ್ ನಿಮಿತ್ತ ಅವರನ್ನ ಈ ವಾಕ್ಯಕ್ಕೆ ಹೋಲಿಸಿ ನೋಡ್ಬೋದು, ಅರ್ಥ ಮಾಡ್ಕೋಬಹುದು. ನೀವು ಮುಂಚೆನೆ ಇದರ ಬಗ್ಗೆ ಹೇಳಿದ್ದೀರಾ ಅಂತ ಹೇಳಿ ನಾವು ಧೈರ್ಯಗೊಂಡು ಸೋಲದೆ ಕುಗ್ಗದೆ ಮುಂದೆ ಹೋಗ್ಬೋದು ಅನ್ನುವಂಥ ಸತ್ಯ ನಮ್ಗೆ ಅರ್ಥ ಆಯ್ತು ತಂದೆ. ಪ್ರಪಂಚದಲ್ಲಿ 800-850 ಕೋಟಿ ಜನ ಇದ್ರು ಸಹ ಅವರೆಲ್ಲರೂ ಸಹ ಯಾವ ರೀತಿಯಾಗಿರುವಂತಹ ಮನಸ್ಸನ್ನ ಹೊಂದಿರ್ಬೋದು ಅಂತ ಹೇಳಿ ಮುಂಚಿತವಾಗಿ ಹೇಳಿದ್ದೀರಾ ತಂದೆ. ಯಾವ ಕಾರಣದ ನಿಮಿತ್ತ ನಿಮ್ಮಿಂದ ದೂರ ಆಗ್ಬೋದು, ತಾವು ಕೇಳಿದಂತಹ ವಾಕ್ಯವನ್ನ ಬಿಟ್ಬಿಡ್ಬೋದು ಅಂತ ಹೇಳಿ ಮುಂಚಿತವಾಗಿ ಹೇಳಿದ್ದೀರಾ. ಇದಿಷ್ಟು ನಿಮಗೆ ಗೊತ್ತಿದ್ರೂ ಸಹ, ಬಂಡೆ ಮೇಲೆ ಬೀಜ ಬಿತ್ತಿದ್ರೆ ಫಲ ಬರೋದಿಲ್ಲ ಅಂತ ನಿಮಗೆ ಗೊತ್ತಿದ್ರೂ ಸಹ ನೀವು ಮತ್ತೆ ಪ್ರಯತ್ನ ಮಾಡಿದ್ದೀರಾ ತಂದೆ. ನಿಮ್ಮ ಕರುಣೆ ನಿಜವಾಗ್ಲೂ ದೊಡ್ಡದ್ದು. ದಾರಿಯ ಮೊಗ್ಗಲಲ್ಲಿ ಬೀಜ ಬಿತ್ತಿದ್ರೆ ಫಲ ಬರೋದಿಲ್ಲ ಅಂತ ಗೊತ್ತಿದ್ರೂ ಸಹ ಒಂದು ಚಾನ್ಸ್ ತಗೊಳ್ಲಿಕ್ಕೆ ಮತ್ತೆ ದಾರಿಯ ಮೊಗ್ಗಲಲ್ಲಿ ಬೀಜವನ್ನ ಹಾಕಿದ್ದೀರಾ. ನಿಜವಾಗ್ಲೂ ನಿಮ್ಮ ಕರುಣೆ, ನೀವು ನಮ್ಮ ಮೇಲಿಟ್ಟಿರುವಂತಹ ಪ್ರೀತಿ, ನೀವು ನಮಗೋಸ್ಕರ ಮಾಡ್ತಿರುವಂತಹ ಪ್ರಯತ್ನ ಪ್ರತಿನಿತ್ಯವೂ ಸಹ ತುಂಬಾ ದೊಡ್ಡದಾಗಿರುವಂತಹದ್ದು ಅಪ್ಪ. ನಮ್ಮಲ್ಲೂ ಸಹ ಅದೇ ಗುಣ ಇರುವಂತೆ ಕೃಪೆ ಕೊಡಿ. ಕೇಳಿರುವಂತಹ ಒಬ್ಬೊಬ್ಬರೂ ಸಹ ತಾವು ಕೇಳಿರುವಂತಹ ಮಾತುಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಬೇಕಾಗಿರುವಂತಹ ಜ್ಞಾನ ಬುದ್ಧಿಯನ್ನ ಅವರು ಕೊಟ್ಟು ನಡೆಸಿ ಎಲ್ಲವನ್ನು ನಿಮ್ಮ ಕರದಲ್ಲಿ ಸಮರ್ಪಿಸ್ಕೊಡ್ತಾ, ಹಾಗೆ ನಮಗೆ ಪ್ರತಿನಿತ್ಯವೂ ಸಹ ಹುರಿದುಂಬಿಸ್ತಿರುವಂತಹ ಪ್ರತಿಯೊಬ್ಬ ದೈವ ಜನರು, ಅವರ ಕುಟುಂಬದ ಅವಶ್ಯಕತೆಗಳು, ಅನಿವಾರ್ಯತೆಗಳು, ಹಾಗೆ ಕಾರ್ಯಕ್ರಮದ ನಿಮಿತ್ತ ಶ್ರಮಿಸ್ತಿರುವಂತಹ ಪ್ರತಿಯೊಬ್ಬೊಬ್ಬರು ಸಹ ಎಲ್ಲರನ್ನೂ ನೀವು ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಇನ್ನೂ ಸಹ ಈಗಾಗಲೇ 4ನೇ ವರ್ಗದಲ್ಲಿರುವಂತಹ ಜನರು 30ರಷ್ಟು, 60ರಷ್ಟು, 100ರಷ್ಟು ಫಲ ಕೊಡ್ತಿರುವಂತವರು ಇನ್ನೂ ಫಲಿಸುವಂತಹದ್ದು ಜಾಸ್ತಿ ಆಗುವಂತವರ ಜೀವನದಲ್ಲಿ ಇನ್ನೂ ಇಂಪ್ರೂವ್ ಆಗುವಂತೆ ಕೃಪೆಯನ್ನು ಬಲವನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು ವಿಮೋಚಕರು ಸ್ವತಃ ದೇವರು ಆಗಿರುವಂತೆ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೆ. ಆಮೆನ್.